ಎಲ್ಲರಿಗೂ ಬೆಳಗಿನ ಶುಭೋದಯ. ಗೈಸ್ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು ಮೈಸೂರು ಒಂದು ಬಸ್ ಸ್ಟಾಪಲ್ಲಿ. ಸೊ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೇ ಒಳ್ಳೆ ಚಳಿ ಆದರೆ ಹೊಡಿತಾ ಇದೆ. ಸೊ ಎಲ್ಲಿಗಪ್ಪ ನಾವು ಹೋಗ್ತಾ ಇರೋದು ಅಂತ ಹೇಳಿದ್ರೆ ಒಂದು ಸುಂದರ ಪ್ರಯಾಣ ಏನಾದರೂ ಇವತ್ತು ನಡೆಸ್ತಾ ಇದ್ದೀವಿ ನಾವು. ಸೊ ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ತೀನಿ, ಸದ್ಯದಲ್ಲೇ ಅದನ್ನು ರಿವೀಲ್ ಮಾಡ್ತೀನಿ. ಸೊ ನೋಡ್ತಾ ಇರಿ ನಮ್ಮ ವೀಡಿಯೋಸನ್ನು. ಎಲ್ಲಿ ಒಂದು ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬ ಅದ್ಭುತವಾಗಿರುತ್ತೆ ವೀಡಿಯೋ. ಮತ್ತು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ಹೊಸಬ್ರಾಗಿದ್ದರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಒಂದು ಟ್ರೈ ಮಾಡಿ. ಸ್ಟೇ ಟ್ಯೂನ್ಡ್. ಬನ್ನಿ ಹೋಗೋಣ. ಈ ಬೆಳಗ್ಗೆನೇ ಟ್ರಾವೆಲ್ ಮಾಡೋದಂದರೆ ತುಂಬ ಒಂದು ಇಷ್ಟ ಆಗುತ್ತೆ ಗೈಸ್. ಈ ಚಳಿ ಹಂಗೆ ಹೊಡಿತಾ ಇರುತ್ತೆ. ಸೊ ನೋಡಿ ಯಾವ ಥರ ಇದೆಯೋ ಒಂದು ಸಿಟಿ ಅನ್ನೋದು ಯಾವ ಥರ ಕಾಣಿಸುತ್ತೆ ನೋಡಿ. ಬೆಳಗ್ಗೆನೇ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು ಒಂದು 5 o'clock ಆದರೆ ಆಗ್ತಾಯಿದೆ. ಸೊ ಆದ್ರೂ ಜನ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾನಾದರೆ ಒಂದು ಬಸ್ ಸ್ಟಾಪಿಂದ ಒಂದು ರೈಲ್ವೆ ಸ್ಟೇಷನ್ಗಾದರೆ ಆಟೋದಲ್ಲಾದರೆ ಹೋಗ್ತಾ ಇದ್ದೀನಿ. ಸೊ ಯಾಕಂತ ಹೇಳಿದ್ರೆ ಇಲ್ಲಿಂದ ಒಂದು ಬಸ್ಸಸ್ ಬೆಳಗ್ಗೆ ಹೋಗಲ್ವಲ್ಲ. ಸೊ ಅದಕ್ಕೋಸ್ಕರ ನಾನಾದರೆ ಆಟೋದಲ್ಲಾದರೆ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ಯಾವ ಥರ ಇದೆ ಕ್ರೌಡ್ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ. ಬ್ಯಾಂಗ್ಳೂರಲ್ಲಿ ಕೂಡ ಇಷ್ಟೊಂದು ಇದಿರಲ್ಲ ಗೈಸ್. ಅಂದರೆ ಮೇಯ್ನು ಮೆಜೆಸ್ಟಿಕ್ ಎಲ್ಲ ತುಂಬ ಇರುತ್ತೆ. ನಾವು ಯಲಹಂಕ ಸೈಡ್ ಆದರೆ ನೋಡಿ ಈ ಥರ ಒಂದು ಕ್ರೌಡ್ ಆದರೆ ಇರೋಲ್ಲ. ನೋಡಿ ಯಾವ ಥರ ಇದೆಯೋ ನೋಡಿ ಗೈಸ್. ಮೈಸೂರಿನ SBI ಬ್ಯಾಂಕು ಯಾವ ಥರ ಕಾಣಿಸುತ್ತೆ ನಿಮಗೆ. ಒಂದು ಲೈಕ್ ಮಾಡಿ ಯಾರ್ಯಾರು ಮೈಸೂರು ಕಡೆ ಇದ್ದೀರೋ. ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ನಮ್ಮ ಮೈಸೂರು ಅಂತ ಹಾಕಿ ಕಾಮೆಂಟು. ನಮ್ಮ ಟ್ರೈನ್ ಬಂದುಬಿಟ್ಟು 6 ಗಂಟೆಗಾದರೆ ಬರುತ್ತೆ. ಸೊ ನಾನು ಆದರೆ 1 hour ಮೊದಲೇ ಆದರೆ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು 1 hour ಮೊದಲೇ ಆದರೆ ಹೋಗ್ತಾ ಇದ್ದೀನಿ. ನೋಡಪ್ಪ, ಒಂದು ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಆದರೆ ಈ ಥರ ಕಾಣಿಸುತ್ತೆ ನೋಡಿ. ಬೆಳಗ್ಗೆನೇ ಆಟೋಗಳೆಲ್ಲ ಯಾವ ಥರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಇದು. ಸೊ ನಿಮ್ಮ ಬ್ಯಾಕ್ ಸೈಡ್ ಈ ಥರ ತೆಗೆದಿದ್ರೆ ನೋಡಿ, ಬ್ಯಾಕ್ ಸೈಡ್ ಆದರೆ ಈ ಥರ ಒಂದು ಸ್ಟ್ಯಾಚು ಆದರೆ ಕಾಣಿಸುತ್ತೆ. ಇದು ಸರ್ಕಲ್ ಇದು ನೋಡ್ರಪ್ಪ. ಮೈಸೂರು ಯಾವ ಥರ ಇದೆಯೋ. ಸೊ ಮೈಸೂರವರೆಲ್ಲ ಒಂದು ಲೈಕ್ ಮಾಡಿ, ಒಂದು ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಮೈಸೂರು ಅಂತ ಒಂದು ಕಾಮೆಂಟ್ ಮಾಡಿ. ಸೊ ಅದರಿಂದ ನನಗೆ ಗೊತ್ತಾಗುತ್ತೆ ಯಾರ್ಯಾರು ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸ್ ಅಂತ ಹೇಳ್ಬಿಟ್ಟು. ನೋಡ್ರಪ್ಪ ಯಾವ ಥರ ಕಾಣಿಸುತ್ತೋ ಒಂದು ಮೈಸೂರು ರೈಲ್ವೆ ಸ್ಟೇಷನು. ಗೈಸ್ ನೋಡ್ಬೋದು ನೀವು, ನಾನು ಅದೇ ಇವಾಗ ರೈಲ್ವೆ ಸ್ಟೇಷನ್ ಒಳಗಡೆ ಆದರೆ ಇದ್ದೀನಿ. ಸೊ ನಮ್ಮ ಟ್ರೈನ್ ಬಂದುಬಿಟ್ಟು ಒಂದು 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತಂತೆ. ಸೊ 6ನೇ ಪ್ಲ್ಯಾಟ್ಫಾರ್ಮು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೇಲೆ. ಸೊ ಹಿಂಗಿನ್ನಾದರೂ ಈ ಕಡೆಯಿಂದಾದರೂ ಹೋಗಬೇಕು. ಸೊ ನಾನಾದರೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಸ್ಟೆಪ್ಸ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸ್ಟೆಪ್ಸ್ನಾದರೆ ಹತ್ಕೊಂಡು ಹೋಗಬೇಕು. ಲಿಫ್ಟು ಇದೆ, ಎಲಿವೇಟ್ರು, ಆದರೆ ಅದರಲ್ಲಿ ಹೋಗ್ತಾ ಇಲ್ಲ ನಾನು. ಸೊ ಬೆಳಗ್ಗೆ ಎಕ್ಸಸೈಸ್ ಮಾಡಬೇಕು ಗೈಸ್. ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ತುಂಬ ಯೂಸಸ್ ಆದರೆ ಆಗುತ್ತೆ. ಸೊ ಮೆಂಟಲ್ ಪವರ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಡೆಯೋಕ್ಕೆ ಟ್ರೈ ಮಾಡಿ ರೈಲ್ವೆ ಸ್ಟೇಷನ್ಸಲ್ಲೆಲ್ಲ. ಸೊ ಬನ್ನಿ ಹೋಗೋಣ. ನೋಡಪ್ಪ ಯಾವ ಥರ ಕಾಣಿಸುತ್ತೆ ನಿಮ್ಗೆ ರೈಲ್ವೆ ಸ್ಟೇಷನು. ಪೂರ್ತಿ ಸೆಂಟ್ರಲ್ ಅಲ್ವಾ ಇದು. ನೋಡಿ ಯಾವ ಥರ ಕಾಣಿಸುತ್ತೋ. ಜನರು ನೋಡಿ ಯಾವ ಥರ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಫುಲ್ಲು ಪ್ಲ್ಯಾಟ್ಫಾರ್ಮ್ಗೆ ಹೋಗೋರಾದ್ರೆ ಈ ಕಡೆಯಿಂದ ಹೋಗ್ತಾರೆ. ನೀವು ನೋಡ್ಬೋದು ನೋಡಿ, ನಮ್ಮ ಟ್ರೈನ್ ಬಂದು ನಿಂತಿದೆ ಆಲ್ರೆಡಿ. ಅದರಲ್ಲೇ ನಾವು ಇವಾಗ ಜರ್ನಿ ಮಾಡೋದಾದರೆ ತಾಳಗುಪ್ಪ ಎಕ್ಸ್ಪ್ರೆಸ್ಸು. ಇವಾಗ ಲಿಫ್ಟಲ್ಲಿ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ ನೋಡಿ. ಲಿಫ್ಟಲ್ಲಿ ಆದರೆ ನಾನು ಹೋಗ್ತಾ ಇದ್ದೀನಿ. ಈ ಬೆಳಗ್ಗೆ ಜರ್ನಿ ಮಾಡೋದ್ರಲ್ಲಿರೋ ಒಂದು ಖುಷಿ ಯಾವುದರಲ್ಲಿ ಸಿಗೋಲ್ಲ ಗೈಸ್. ನೋಡಿ ಎಲಿವೇಟ್ರಲ್ಲಿ ಆದರೆ ನಾನು ಬರ್ತಾಯಿದ್ದೀನಿ. ಒಳ್ಳೆ ಫೀಲ್ ಆದರೆ ಬರ್ತಾಯಿದೆ. ಸೊ ನೋಡ್ಬೋದು ಯಾವ ಥರ ಇದ್ದಾರೆ ಜನ ಅಂತ ಹೇಳ್ಬಿಟ್ಟು. ನೋಡಿ ಜನರು ಯಾವ ಥರ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೈಸ್. ಇದೇ ಬಂದುಬಿಟ್ಟು ನಮ್ಮ ಟ್ರೈನು ಒಂದು ಮೈಸೂರು ಟು ತಾಳಗುಪ್ಪ ಇಂಟೆನ್ಸಿವ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು. ಸೊ ಟ್ರೈನ್ ನಂಬರ್ ಬಂದುಬಿಟ್ಟು 16206 16227 ಅಂತ ಹೇಳ್ಬಿಟ್ಟು. ಒಂದು 2 ಟ್ರೈನ್ಗಳಾದರೆ ಚೇಂಜ್ ಆಗುತ್ತೆ. ಅಂದರೆ ಇಂಜಿನ್ಸ್ 2 ಚೇಂಜ್ ಆಗುತ್ತೆ. ನಿಮ್ಮ ಮುಂದೆ ಕಾಣಿಸ್ತಾ ಇರೋದು. ಸೊ ಇದು ಬಂದುಬಿಟ್ಟು 7 hours ಆದರೆ ಜರ್ನಿ ಇರುತ್ತೆ. ಇಲ್ಲಿಂದ ಮೈಸೂರಿಂದ ಒಂದು ತಾಳಗುಪ್ಪಗೆ ಸುಮಾರು ಸ್ಟಾಪ್ಸ್ ಆದರೆ ಇರುತ್ತೆ. ನಿಮಗೆ ತೋರಿಸ್ತೀನಿ ಸ್ಟಾಪ್ಸು. ಸೊ ಈ 7 hours ಜರ್ನಿ ಒಂದು 337 ಸಮಥಿಂಗ್ ಕಿಲೋಮೀಟರ್ಸ್ ಇರುತ್ತೆ. ನಾನು ತೋರಿಸ್ತೀನಿ, ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಸೊ ಈ ಸುಂದರವಾದ ಜರ್ನಿನ ಎಲ್ಲೂ ಒಂದು ಸ್ಟಾಪ್ ಮಾಡಬೇಡಿ. ಎಲ್ಲ ಕ್ಲೀನಾಗಾದರೆ ಕ್ಲಿಯರ್ ಆಗಾದರೆ ಒಂದು
ವೀಕ್ಷಿಸಿ ಮತ್ತು ಅದೇ ಥರ ಒಂದು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದನ್ನು ತಪ್ಪದೇ ಮರಿಬೇಡಿ, ಯಾಕಂತ ಹೇಳಿದ್ರೆ ನನಗೆ ಅದೇ ಮೋಟಿವೇಶನ್ ಕೊಡೋದು ನಾನು ಯಾವ ಥರ ಒಂದು ಇನ್ನೂ ಡೆವಲಪ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಗೈಸ್ ನಮ್ಮ ಒಂದು ಸೀಟ್ ನಂಬರ್ ಬಂದುಬಿಟ್ಟು D17 ಅಂತ ಹೇಳ್ಬಿಟ್ಟು. ಸೊ ಈ ಕಡೆಯಿಂದ ಆದರೆ ಹೋಗ್ಬೇಕು ನಾವು. ನೆನ್ನೆ ಒಂದು ರಿಸರ್ವ್ ಮಾಡಿದ್ದೆ ಒಂದು ಸೀಟನ್ನು. ಸೊ D1 ಹೋಗ್ಬಿಟ್ಟು ನೋಡಿ, D3 ಈ ಥರ ಕಾಣಿಸ್ತಾ ಇದೆ. D1 ಹೋಗ್ಬಿಟ್ಟು ಅಲ್ಲಿ 17 ನಂಬರ್ ಸೀಟನ್ನು ನಾನು ಹತ್ತಬೇಕು. ನೋಡ್ತಾ ಇದ್ದೀರಲ್ವ, ಎಲ್ಲನೂ ಮೈಸೂರು ರೈಲ್ವೆ ಸ್ಟೇಷನ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಾಮೆಂಟ್ ಮಾಡಿ. D2 ಹತ್ರ ಆದರೆ ಬಂದುಬಿಟ್ಟೆ ನಾನು. ನೋಡಪ್ಪ ಇಂಜಿನ್ಗಳು ಯಾವ ಥರ ನಿಂತಿದೆಯೋ, 2 ಇಂಜಿನ್ಗಳು ಅಲ್ಲಿ ಡೀಸೆಲ್ ಇಂಜಿನ್ಗಳವು ಯಾವ ಥರ ನಿಂತಿದೆಯೋ. ಮತ್ತು ಇದು ಬಂದುಬಿಟ್ಟು ಡೀಸೆಲ್ ಲೋಕೋಮೋಟಿವ್ ಅಲ್ಲ, ಎಲೆಕ್ಟ್ರಿಕಲ್ ಲೋಕೋಮೋಟಿವು. ಸೊ ಕರೆಕ್ಟಾಗಿ ಮೆನ್ಷನ್ ಮಾಡ್ತೀನಿ, ನಾನು ನೋಡ್ತೀನಿ, ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಸೊ ನೋಡಿ ಗಾಯ್ಸ್, ನಾನಾದರೆ D1 ಬಂದುಬಿಟ್ಟೆ. ನೋಡಿ ಲಾಕ್ ಮಾಡಿಬಿಟ್ಟಿದ್ರಲ್ಲ ಗೈಸ್ ಡೋರನ್ನು, ಏನು ಮಾಡೋದು? ಓಪನ್ ಮಾಡೋಣ. ನೋಡಿ ಗೈಸ್, ಟೈಮ್ ಬಂದುಬಿಟ್ಟು 5:22 ಆದರೆ ಆಗ್ತಾಯಿದೆ. ಅದು ಟ್ರೈನ್ ನಂಬರು 16206 ಅಂತ ಹೇಳ್ಬಿಟ್ಟು ಈ ಟ್ರೈನ್ ನಂಬರು. ಸೊ ನೋಡಿ, ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಇದ್ದೀನಿ ಗೈಸ್. ಬೆಳಗ್ಗೆನೇ ಒಂದು ಡೋರ್ಸ್ ಆದರೆ ಓಪನ್ ಆಗ್ತಾಯಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಟೈಮಿಗೆ ಒಂದು 20 ನಿಮಿಷ ಮೊದಲೇ ಅಂದರೆ ಓಪನ್ ಮಾಡ್ತಾರೆ ಈ ಒಂದು ಲಾಕನ್ನು. ನಾನು ಟ್ರೈ ಮಾಡಿ ಸಾಕಾಗೋಯ್ತು. ಸೊ ಅಣ್ಣವ್ರಿಗೆ ಹೇಳಿದೆ, ಈ ಥರ ಅಲ್ಲಿದ್ದಾರಲ್ವ ಮುಂದೆ. ಸೊ ಅವರಾದರೆ ಹೇಳಿದ್ರು ಒಂದು 20 ನಿಮಿಷ ಮೊದಲಾದರೂ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನೋಡಿಬಿಟ್ಟಾದ್ರೆ ಹತ್ತೋಣ. ನೋಡಿ ಗೈಸ್, ಸಣ್ಣವರಾದರೆ ಒಂದು ಓಪನ್ ಮಾಡಿಬಿಟ್ರು ಡೋರನ್ನು. ನೋಡಿ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ, ಮೈಸೂರು ಟು ತಾಳಗುಪ್ಪ ಅಂತ ಹೇಳ್ಬಿಟ್ಟು. ಸೊ ಇದು 2 ಟ್ರೈನ್ ಆದರೆ ಚೇಂಜ್ ಆಗುತ್ತೆ. 16206, 16205 ಅಂತ 2 ಇಂಜಿನ್ಸ್ ಆದರೆ ಚೇಂಜ್ ಆಗುತ್ತೆ. ಸೊ ನೋಡಿ ಗೈಸ್, ಮೈಸೂರು ಟು ತಾಳಗುಪ್ಪ ಟ್ರೈನ್ ನಂಬರ್ ಬಂದುಬಿಟ್ಟು 16206, 16205. ಸೊ ಈ ಟ್ರೈನಲ್ಲಿ ಬಂದುಬಿಟ್ಟು ಟೋಟಲ್ 22 ಕೋಚಸ್ ಆದರೆ ಇರುತ್ತೆ. ಸೊ ಅದರಲ್ಲಿ ಬಂದುಬಿಟ್ಟು ಒಂದು AC, ಫಸ್ಟ್ AC ಅದೊಂದು ಕೋಚ್ ಇರುತ್ತೆ. ಮತ್ತು ಟಯರ್ 3 ಅದೊಂದು ಕೋಚ್ ಆದರೆ ಇರುತ್ತೆ. ಇನ್ನೊಂದು ಕೋಚ್ ಆದರೆ ಇರುತ್ತೆ ಒಂದು ಲಗೇಜ್ ಕಮ್ ಅಂತ ಹೇಳ್ಬಿಟ್ಟು, ಸೀಟು ರ್ಯಾಕು, ಲಗೇಜ್ ಕಮ್ ಸೀಟ್ ರ್ಯಾಕ್ ಅಂತ ಹೇಳ್ಬಿಟ್ಟು ಅದೊಂದು ಕೋಚ್ ಆದರೆ ಇರುತ್ತೆ. ಟೋಟಲ್ ಬಂದುಬಿಟ್ಟು 22 ಕೋಚ್ಗಳಾದರೆ ಇರುತ್ತೆ ನಮ್ಮ ಟ್ರೈನಲ್ಲಿ, ಮೈಸೂರು ಟು ತಾಳಗುಪ್ಪ 16206, 16205 ಟ್ರೈನಲ್ಲಿ. ಸೊ ಬನ್ನಿ ಒಳಗಡೆ ಕಾದ್ರೆ ಹೋಗೋಣ. ಸೊ ಡೋರ್ಸ್ ಆದರೆ ಓಪನ್ ಆಯಿತು, ನಾನು ಒಳಗಡೆ ಕಾದ್ರೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಈ ಥರ ಕಾಣಿಸುತ್ತೆ ಡೋರ್ಸು, ನಮ್ಮದು D1 ಇರೋದು. ಸೊ ಒಳಗಡೆ ಕಾದ್ರೆ ಹೋಗ್ತಾ ಇದ್ದೀನಿ. ನೋಡ್ರಪ್ಪ, ನಮ್ಮ ಸೀಟ್ ಇದೆ D117 ಅಂತ ಹೇಳ್ಬಿಟ್ಟು. ಸೊ ಮಿಡ್ಲು. ಸೊ ಇಲ್ಲಾದರೆ ನಾನು ಕೂತ್ಕೋಬೇಕು. ಸೊ ನೋಡಿ ಯಾವ ಥರ ಇದೆಯೋ ಟ್ರೈನ್ ಒಳಗಡೆ. ಬೆಳಗ್ಗೆನೇ ಈ ಟೀ ಕುಡಿಯೋದ್ರಲ್ಲಿ ಮಜಾನೇ ಬೇರೆ ಇರುತ್ತೆ. ಸೊ ಬೆಳಗ್ಗೆನೇ ಎನರ್ಜಿ ಪವರ್ ಇರಬೇಕು ನನಗೆ. ಸೊ ಬೆಳಗ್ಗೆ ಬೇಗ ಎದ್ದೋಗ್ಬಿಟ್ಟವಲ್ಲ, ಸೊ ಅದಕ್ಕೆ ತಲೆನೋವು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಟೀ ಕುಡಿಬೇಕು. ಟೀ ಕುಡಿಯೋದ್ರಿಂದ ತುಂಬ ಯೂಸಸ್ ಆದರೆ ಇದೆ ಗೈಸ್. ಸೊ ನಮ್ಮ ಹಾರ್ಟ್ ಹೆಲ್ತ್ ಜಾಸ್ತಿ ಆಗುತ್ತೆ, ನಮ್ಮ ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ, ನಮ್ಮ ಸ್ಕಿನ್ ಹೆಲ್ತ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಬೆಳಗ್ಗೆನೇ ಒಂದು ಟೀ ಕುಡಿಯೋಕ್ಕೆ ಟ್ರೈ ಮಾಡಿ ಸ್ವಲ್ಪ. ಸೊ ಅದರಿಂದ ಎಷ್ಟೋ ಯೂಸಸ್ ಆದರೆ ಆಗುತ್ತೆ ನಮಗೆ, ನಮ್ಮ ಬಾಡಿಗೆ ಅಲ್ಲ, ನಮ್ಮ ಮೆಂಟಲ್ ಪವರ್ ಕೂಡ ತುಂಬ ಯೂಸಸ್ ಆಗುತ್ತೆ ಟೀ ಕುಡಿಯೋದ್ರಿಂದ. ನೋಡಿ ಅನೌನ್ಸ್ ಮಾಡ್ತಾಯಿದ್ರು 6 ಗಂಟೆಗಾದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಟ್ರೈನ್ ಬಂದುಬಿಟ್ಟು ಒಂದು 0 ಮಿನಿಟ್ಸ್ ಡಿಲೇದಲ್ಲಾದರೆ ಹೋಗ್ತಾ ಇದೆ ಮೈಸೂರಿಂದ. ಸೊ ನೋಡ್ಬೋದು ನಿಮಗೆ ಯಾವ ಥರ ಒಂದು ಆಕ್ಸಲರೇಷನ್ ಆದರೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಟ್ರೈನ್ದು ಸ್ವಲ್ಪನೇ ಜಾಸ್ತಿ ಆಗ್ತಾಯಿದೆ. ನೋಡಿ ಯಾವ ಥರ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಮೈಸೂರು ಪ್ಲ್ಯಾಟ್ಫಾರ್ಮೇ. ಸೊ ಮೈಸೂರು ಕಡೆ ಯಾರು ಇದ್ದೀರಾ ಎಲ್ಲ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮೈಸೂರು ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ.
ಗಾಳಿ ಇಟ್ಕೊಂಡಾದ್ರೆ ಹೊಡಿತಾ ಇದೆ ಗೈಸ್, ಬೆಳಗ್ಗೆನೆ ನೋಡ್ಬೋದು ನಿಮಗೆ ಯಾವ ಥರ ವಿಂಡ್ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಬಂದುಬಿಟ್ಟು 6:24 ಆದರೆ ಆಗ್ತಾಯಿದೆ. ನಮ್ಮ ಟ್ರೈನ್ ಬಂದುಬಿಟ್ಟು ಕಲ್ಲೂರು ಎಡಹಳ್ಳಿ ಹತ್ರ ಇದೆ, ನೀವು ನೋಡ್ಬೋದು ಗೈಸ್. ಇವಾಗ ಟ್ರೈನಲ್ಲಿ ಒಂದು ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಾಂಗ್ ಆದರೆ ಜ್ಞಾಪಕ ಬಂತು ನೋಡಿ. ಏನಾಗಲಿ ಮುಂದೆ ಸಾಗುಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ನೋಡಿ ನಮ್ಮ ಟ್ರೈನ್ ಬಂದ್ಬಿಟ್ಟು ಇವಾಗ ಒಂದು 60 km/h ಅಲ್ಲಾದರೆ ಹೋಗ್ತಾ ಇದೆ ಸ್ಪೀಡು. ಸಾಂಗ್ ಜ್ಞಾಪಕ ಆಯ್ತು, ಹೆಂಗಿತ್ತು ಸಾಂಗು ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಯಸಿದ್ದೆಲ್ಲ ಸಿಗದು ಬಾಳಲಿ, ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಹರಿಸಿದ ಕೈಗಳು ನನ್ನನ್ನು ನೋಡಲು, ಮೊದಲು ಮನುಜನೆಂಬ ಸಾರ್ಥಕತೆಗೆ. ಗೈಸ್, ನಾನು ಟ್ರೈ ಮಾಡ್ತಾ ಇದ್ದೀನಲ್ವಾ, ಈ ಥರ ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಲ್ವಾ, ಸೊ ಈ ಥರ ನೀವು ಯಾರು ಶೂಟ್ ಮಾಡೋಕ್ಕಾದ್ರೂ ಹೋಗಬೇಡಿ. ಸೊ ತುಂಬ ಡೇಂಜರ್ ಇರುತ್ತೆ ಈ ಪ್ಲೇಸ್ಗಳಲ್ಲಿ. ಸೊ ಯಾರು ಈ ಥರ ಶೂಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂತ ಹೇಳಿದ್ರೆ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಶೂಟ್ ಮಾಡ್ತಾ ಇರೋದು. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ರೈಲ್ವೆ ರೂಲ್ಸಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಯಾವುದೇ ತರಹದ ಒಂದು ಕ್ಯಾಮ್ರಾವನ್ನು ಯೂಸ್ ಮಾಡ್ಬೋದು ಒಂದು ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾವೇನಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಸೊ ನಾನು ಯೂಸ್ ಮಾಡಿಲ್ಲ ಅಂತ ಹೇಳಿ ನಿಮ್ಗೆ ತೋರಿಸೋರು ಇದನ್ನೆಲ್ಲ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವುದೋ ಒಂದು ಕ್ಯಾಮ್ರಾಸನ್ನ ಬಳಸೋಂಗಿಲ್ಲ ರೈಲ್ವೆ ಸ್ಟೇಷನ್ ಒಳಗಡೆ, ಮತ್ತು ಟ್ರೈನ್ ಒಳಗಡೆ ಕೂಡ ಯಾವುದೇ ಒಂದು ಫುಟೇಜನ್ನು ತೆಗಿಯೋಂಗಿಲ್ಲ ನೀವು. ಸೊ ನೀವು ಆ ಥರ ಏನಾದ್ರು ತೆಗೆದ್ರೆ ನಿಮಗೆ ಫೈನ್ ಆದರೆ ಬೀಳುತ್ತೆ, ರೈಲ್ವೆ ರೂಲ್ಸಸ್ಸೇ ಇದೆ ಅದು. ನೋಡಿ ಗೈಸ್, ಬೆಳಗ್ಗೆನೆ ಚಳಿ, ಫುಲ್ಲು ಚಳಿ ಆದರೆ ಹೊಡಿತಾ ಇದೆ. ಜಾಲಿ ಜಾಲಿ, ರೈಲ್ವೆ ಸ್ಟೇಷನ್ ಪೂರಾ ಖಾಲಿ ಖಾಲಿ. ನೋಡಿ ಗೈಸ್ ಯಾವ ಥರ ಇದೆಯೋ ನೋಡಿ. ನೋಡಿ ಎಲ್ಲ ಒಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾರು ಜನನೇ ಇಲ್ಲ ಇವಾಗ, ಪೂರಾ ಖಾಲಿ ಖಾಲಿ. ಗೈಸ್, ನಿಮಗೆ ಇನ್ನೊಂದು ರೈಲ್ವೆ ರೂಲ್ಸ್ ಆದರೆ ಹೇಳ್ತೀನಿ. ಸೊ ನೀವು ಟ್ರೈನಲ್ಲಿ ಒಂದು ಪ್ರಯಾಣ ಮಾಡ್ತಾ ಇರ್ತೀರ ನೈಟ್ ಟೈಮು. ಸೊ ನೈಟ್ ಆದರೆ ಒಂದು ಸ್ಲೀಪಿಂಗನ್ನು ಒಂದು ಬುಕ್ ಮಾಡ್ಕೊಂಡಿರ್ತೀವಿ, ಹಗಲಲ್ಲಿ ಸ್ಲೀಪಿಂಗ್ ಅನ್ನೋದು ಇರೋದಿಲ್ಲ. ಸೊ ಹಗಲ್ ಟೈಮಲ್ಲಿ ಒಂದು ಬುಕ್ಕಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಇನ್ನೇನು ಮೇಯ್ನ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೊ ಬೆಳಗ್ಗೆನೇ ಒಂದು ಕಿಟಕಿ ವಿಂಡೋ ಡೋರ್ಸನ್ನು ಓಪನ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಒಂದು 6 ಗಂಟೆ ಆದಮೇಲೆ ಎಲ್ಲ ಒಂದು ರೈಲ್ವೆ ಸ್ಟೇಷನಲ್ಲಿ, ಎಲ್ಲ ಒಂದು ರೈಲ್ವೆದಲ್ಲೂ 6 ಗಂಟೆ ಆದರೆ ನಾವು ಒಂದು ವಿಂಡೋಸನ್ನು ಓಪನ್ ಮಾಡ್ಬೋದು. ಸೊ ಅದು ರೂಲ್ಸ್ ಇದೆ ಒಂದು ರೈಲ್ವೆ ಇದರಲ್ಲಿ. ಗೈಸ್, ನಮ್ಮ ಟ್ರೈನ್ ಬಂದುಬಿಟ್ಟು ಇವಾಗ ಕೃಷ್ಣರಾಜನಗರಮಲ್ಲಿದೆ. ಸೊ ಇವಾಗ ಟ್ರೈನ್ ಬಂದುಬಿಟ್ಟು ಒಂದು 34 ಮಿನಿಟ್ಸ್ ಡಿಲೇದಲ್ಲಾದರೆ ಹೋಗ್ತಾ ಇದೆ. ನೋಡಿ ಗೈಸ್, ಕೃಷ್ಣರಾಜನಗರಂ ಒಂದು ರೈಲ್ವೆ ಸ್ಟೇಷನ್ ಯಾವ ಥರ ಕಾಣಿಸುತ್ತೆ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 7:10 ಆದರೆ ಆಗ್ತಾಯಿದೆ. ಟ್ರೈನು ಕೃಷ್ಣರಾಜನಗರಮು ಒಂದು 2ನೇ ಸ್ಟಾಪು. ನಾನು ಮೇನ್ ಸ್ಟಾಪ್ಸ್ ಮಾತ್ರ ಹೇಳ್ತೀನಿ. ಸೊ ಅದು ಬಿಟ್ಟು ಮುಂದಕ್ಕಾದರೆ ಹೋಗ್ತಾ ಇದೆ. ಇವಾಗ ನೋಡ್ಬೋದು ಗೈಸ್, ಕೃಷ್ಣರಾಜನಗರ. ಆದ್ರೂ ಈ ಮಂಜು ಅದೇ ಥರ ಹೊಡಿತಾ ಇದೆ, ಸ್ನೋ, ಬಿಸಿಲು ಅನ್ನೋದು ಇನ್ನೂ ಬಿದ್ದಿಲ್ಲ. ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಟ್ರ್ಯಾಕು ನೋಡಿ. ಸುಮಾರು 7 ಅವರ್ ಜರ್ನಿನ ನಾವು ಮಾಡ್ತಾ ಇದ್ದೀವಿ ಇವಾಗ ಈ ಟ್ರೈನಲ್ಲಿ. ನೋಡ್ಬೋದು ಯಾವ ಥರ ಇದೆಯೋ, ಅದು ಬ್ರಿಡ್ಜ್, ಅದು ಮೇಲೆ ಓಕೆ. ನೋಡ್ಬೋದು ಈ ರಿಸರ್ವೇಷನ್ ಕೋಚ್ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಪೂರ್ತಿ ರಿಸರ್ವೇಷನ್ ಕೋಚೇ ಇದು. ನೋಡಪ್ಪ, ಮದ್ದೂರು ರೋಡೆ ಬಂತು.
ಲಾಸ್ಟ್ ಟೈಮ್ ನೋಡಿದ್ವಲ್ಲ ಮದ್ದೂರೊಡೆ ಟೀ ಆದರೆ ಬಂದಿದೆ. ನಾನಾದರೆ ಟೀ ಯಾವಾಗಲೇ ಕೊಡ್ತಿದ್ದೀನಿ, ಸೊ ಬೇಕಾಗಿಲ್ಲ ಇವಾಗ. ಅವಾಗಲೇ ಕೊಡ್ದೆ ನಾನು ಟೀ. ಚೆನ್ನಾಗಿರುತ್ತೆ ಮದ್ದೂರೊಡೆ. ಸರ್ ಎಷ್ಟು ಮದ್ದೂರೊಡೆ? ಎಷ್ಟೊಂದು? 2:30. 2 ಬಂದು 30 ಅಂತೆ. ಟೀ ಎಷ್ಟು? 10. ಹಾಂ, ಯಾವ ಥರ ಅನಿಸ್ತಾ ಇದೆ ಇವಾಗ? ಗಗನ ಮಳೆಯಾಯಿಸಿ ನೋಡಿ ಗೈಸ್, ಒಳ್ಳೆ ಸಾಂಗ್ ಆದರೆ ಜ್ಞಾಪಕ ಬರ್ತಾ ಇದೆ ಇವಾಗ ಬೆಳಗ್ಗೆನೆ. ನಮ್ಮ ಟ್ರೈನ್ ಬಂದುಬಿಟ್ಟು 85 km/h ಆದರೆ ಹೋಗ್ತಾ ಇದೆ ಇವಾಗ. ನೀವು ನೋಡ್ಬೋದು ನೋಡಿ ಎಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದು ಹೋಗೋದಕ್ಕೆ ನಮ್ಗೆ ಕಾಣಿಸೋದೇ ಇಲ್ಲ ಮುಂದೆ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿಚಾರಣೆ. ನೋಡಿ ಗೈಸ್, ಯಾವ ಥರ ಒಂದು ಅಡಿಕೆನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಕಡೆ ಅಡಿಕೆ ಫುಲ್ ಫೇಮಸ್ಸು. ಸೊ ಇಲ್ಲಿಂದನೇ ಒಂದು ಎಕ್ಸ್ಪೋರ್ಟ್ ಆಗೋದು ಬೇರೆ ಕಡೆಗೆಲ್ಲ ಅಡಿಕೆ. ಸೊ ಮೈಸೂರು, ಮಂಡ್ಯ, ಸೊ ಈ ಕಡೆ ಎಲ್ಲ ಅಡಿಕೆ ಮತ್ತು ತೆಂಗು ಜಾಸ್ತಿ ಬೆಳೀತಾರೆ ಈ ಪ್ರಾಂತ್ಯದಲ್ಲಿ. ನೋಡ್ಬೋದು ಎಲ್ಲ ಒಂದು ಅಡಿಕೆ ಒಂದು ತೋಟನೇ ಇದೆ ಪೂರ್ತಿ. ಸುಮಾರು ಒಂದು ಎಕರೆಗಳಿಗಾದರೆ ಹಾಕಿರ್ತಾರೆ ಅಡಿಕೆ ತೋಟನ. ನೀವು ನೋಡ್ಬೋದು, ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆಯೋ. ಇಡ್ಲಿ ವಡೆ ಬೇಕಾದ್ರೆ ತಗೊಳ್ರಪ್ಪ. ಗೈಸ್ ಯಾರ ನೋಡಿ ಗೈಸ್, ಆ ಕಡೆಯಿಂದ ಒಂದು ಟ್ರೈನ್ ನಮ್ಮನ್ನು ನೋಡ್ತಾ ಇದ್ದಾರೆ. ನೋಡಿ ಅವ್ರು ಈ ಕಡೆ ತಿರುಗ್ತಾರೆ ಮತ್ತೆ ಈ ಕಡೆನೇ ತಿರುಗ್ತಾರೆ. ನೀವು ಯಾರ ಹತ್ರ ಬರಬೇಡ್ರಪ್ಪ, ಅದರಿಂದ ತುಂಬ ಪ್ರಾಬ್ಲಮ್ ಆದರೆ ಆಗುತ್ತೆ. ನಿಮ್ಮಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು. ಸೊ ಅದೇನೋ ಡಿಚ್ಚಿ ಹೊಡೆದ್ರೆ ಅಷ್ಟೇ, ಅಷ್ಟು ಮುಂದಕ್ಕೇನು ಹೋಗಲ್ಲ. ಒಂದು ಇವು ಬರ್ತಾವಲ್ವಾ, ಸೊ ಅವಾಗ ಪ್ರಾಬ್ಲಮ್ ಆಗುತ್ತೆ. ಕಟ್ಸ್ ಬರ್ತಾವಲ್ವಾ, ಸೊ ಅವಾಗಾದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರು ಒಂದು ಆ ಥರ ಬರೋಕ್ಕೆ ಹೋಗ್ಬೇಡಿ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟಾದ್ರೆ 7:30 ಆದರೆ ಆಗ್ತಾಯಿದೆ. ನೋಡಿ ಗೈಸ್, 7:30 ಆದರೆ ಮಂಜನ ಬಿಟ್ಟಿಲ್ಲ. ಸೊ ಯಾವ ಥರ ಹೊಡಿತದೆ ನೋಡಿ ಮಂಜು. ನೋಡಿ ಯಾವ ಥರ ಕಾಣಿಸ್ತಾ ಇದೆಯೋ, ಫುಲ್ಲು ಕಿತ್ಕೊಂಡು ಹೊಡಿತಾ ಇದೆ ನೋಡಿ. ಅವ್ರು ಅವಾಗಿಂದ ಅಲ್ಲೇ ಒಂದು ಕಿತ್ಕೊಂಡೇ ಇದ್ದಾರೆ ನೋಡಿ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 7:58 ಆದರೆ ಆಗ್ತಾಯಿದೆ. ಟ್ರೈನ್ ಬಂದುಬಿಟ್ಟು ಹೊಳೆ ನರಸೀಪುರಕ್ಕೆ ಬಂದಿದೆ. ಸೊ ಇವಾಗ 43 ಮಿನಿಟ್ಸ್ ಡಿಲೇದಲ್ಲಾದರೆ ಹೋಗ್ತಾಯಿದೆ ಟ್ರೈನು. ಅಂದರೆ 43 ಮಿನಿಟ್ಸ್ ಲೇಟಾಗಾದರೆ ಬಂದಿದೆ ಇವಾಗ. ನೋಡ್ಬೋದು ಯಾವ ಥರ ಇದ್ದಾರೆ ಜನರು ಅಂತ ಹೇಳ್ಬಿಟ್ಟು. ಬೆಳಗ್ಗೆ ತುಂಬ ಜನ ಅಂದರೆ ಬಂದುಬಿಟ್ಟಿದ್ದಾರೆ ರೈಲ್ವೆ ಟ್ರ್ಯಾಕ್ಗೆ. ಸೊ ನಮ್ಮ ಇಂಡಿಯಾದಲ್ಲಿ ಬಂದುಬಿಟ್ಟು ಒಂದು ಟ್ರಾನ್ಸ್ಪೋರ್ಟೇಷನಲ್ಲಿ ಸೆಕೆಂಡಲ್ಲಿ ಒಂದು ಟ್ರೈನ್ ಇದೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ ಇದೆ ಅಲ್ವಾ. ಸೊ ಬಸ್ಸುಗಳಲ್ಲಿ, ಒಂದು ಫ್ಲೈಟ್ಗಳಲ್ಲಿ, ಸೊ ಆ ಥರ ಒಂದು ರೈಲ್ವೆ ಸಿಸ್ಟಮಲ್ಲಿ ಬಂದುಬಿಟ್ಟು ಒಂದು 2ನೇ ಪ್ಲೇಸಲ್ಲಿ ಆದರೆ ಇದೆ. ಅಂದರೆ ತುಂಬ ಜನ ರೈಲ್ವೆ ಒಂದು ಇದರಲ್ಲಿ ಕೂಡ ಓಡಾಡ್ತಾರೆ ಟ್ರಾನ್ಸ್ಪೋರ್ಟೇಷನಲ್ಲಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಪ್ಪ, ಹೊಳೆ ನರಸೀಪುರ ಒಂದು ರೈಲ್ವೆ ಸ್ಟೇಷನ್ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ ನೋಡಿ. ಸೊ ಕೆಲವೊಂದು ಜನ ಆದರೆ ಒಂದೊಂದು ಬಾರಿ ಟಿಕೆಟೇ ತೊಗೊಂಡಿರಾದರೆ ಟ್ರೈನ್ ಹತ್ತಿರ್ತಾರೆ. ಸೊ ಅಂಥವ್ರಿಗಾದರೆ ಮೇಯ್ನಾಗಿ ಸೊ ಆ ಥರ ಮಾಡಲೇಬಾರ್ದು ರೈಲ್ವೆ ಒಂದು ಇದರಲ್ಲಿ. ಸೊ ಆ ಥರ ಏನಾದರೂ ಮಾಡಿದ್ರೆ ಒಂದು ಜನರಲ್ ಕೋಚ್ಗೆ ಏನಾದರೂ ಹೋದರೆ ಆ ಥರ ಹೋಗಿ, ಸೊ ಅವ್ರಿಗಾದರೆ ಒಂದು 250 ರೂಪೀಸ್ ಫೈನ್ ಆದರೆ ಬೀಳುತ್ತೆ, ಮತ್ತು ಅವ್ರ ಮೇಲೆ ಕೇಸ್ ಅನ್ನೋದಾಗುತ್ತೆ. ಸೊ ಆ ಥರ ಹತ್ತಬಾರ್ದು. ಮತ್ತು ಅವರೇನಾದರೂ ಟಿಕೆಟ್ ತೊಗೊಂಡಿರೋ ಒಂದು AC ಕೋಚ್ಗೆ ಏನಾದರೂ ಹತ್ತಿದ್ರೆ ಅವ್ರಿಗೆ 440 ರೂಪೀಸ್ ಆದರೆ ಫೈನ್ ಬೀಳುತ್ತೆ, ಮತ್ತು ಅವ್ರಿಗೂ ಒಂದು ಅವ್ರ ಮೇಲೆ ಒಂದು ಕೇಸ್ ಅನ್ನೋದಾಗುತ್ತೆ. ಸೊ ಆ ಥರ ಒಂದು ಟಿಕೆಟ್ ತೊಗೊಂಡಿರೋ ಯಾವತ್ತೂ ಒಂದು ಟ್ರೈನನ್ನು ಹತ್ತಕ್ಕೆ ಹೋಗಬೇಡಿ. ಆ ಥರ ತಪ್ಪು, ಅದು ತುಂಬ ತಪ್ಪು. ಮತ್ತು ಇನ್ನೂ ಕೆಲವರು ಆದರೆ ಟ್ರೈನಲ್ಲೇ ಒಂದು ಟಿಕೆಟ್ ಬುಕ್ ಮಾಡ್ತಾರೆ. ಸೊ ಅವ್ರಿಗೆ ಬಂದುಬಿಟ್ಟು 15 ನಿಮಿಷ ಅನ್ನೋ ಟೈಮ್ ಇರುತ್ತೆ. ಮೊದಲು 15 ಮಿನಿಟ್ಸ್ ಒಳಗಡೆ ಆದರೆ ಬುಕ್ ಮಾಡ್ಕೋಬೇಕು ಪ್ಲ್ಯಾಟ್ಫಾರ್ಮ್ ಒಳಗಡೆ ಮೊಬೈಲಲ್ಲಿ. 15 ನಿಮಿಷ ಏನಾದರೂ ಆಗೋದ್ಮೇಲೆ ಬುಕ್ ಮಾಡಿಕೊಂಡ್ರೆ ಬುಕ್ ಆಗುತ್ತೆ. ಸೊ ಆದ್ರೂ ಅವ್ರಿಗೆ ಫೈನ್ ಅನ್ನೋದು ಬೀಳುತ್ತೆ. ಆ ಥರ ಎಲ್ಲ ಇದೆ ರೂಲ್ಸಸ್ಸು, ತಿಳ್ಕೊಳ್ಳಿ ಗೈಸ್. ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರೋ ಒಂದು ಟ್ರೈನ್ ಹೆಸರು ಬಂದುಬಿಟ್ಟು ಮೈಸೂರು
ಟು ತಾಳಗುಪ್ಪ ಒಂದು ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು, ಇಂಟೆನ್ಸಿವ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು, ಮೈಸೂರು ಟು ತಾಳಗುಪ್ಪ ಇಂಟೆನ್ಸಿವ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಟ್ರೈನ್ ಇದು. ಸೊ ಇದು ಬಂದುಬಿಟ್ಟು ಒಂದು ಎಲೆಕ್ಟ್ರಿಕ್ ಲೋಕೋಮೋಟಿವ್. ಇದು ಬಂದುಬಿಟ್ಟು ಒಂದು WAP 7 ಒಂದು ಎಲೆಕ್ಟ್ರಿಕ್ ಲೋಕೋಮೋಟಿವ್ ಮೇಲೆ ಒಂದು ರನ್ ಆಗುತ್ತೆ. ಮತ್ತು ಇದು ಸರ್ವಿಸ್ ಬಂದುಬಿಟ್ಟು ಒಂದು ಎಕ್ಸ್ಪ್ರೆಸ್ಸು. ಸೊ ಈ ಟ್ರೈನ್ ಬಂದುಬಿಟ್ಟು 2011 ಒಂದು ಸರ್ವಿಸ್ ಕೊಡುತ್ತೆ. 2011ರಿಂದ ಒಂದು ಸರ್ವಿಸ್ ಕೊಡ್ತಾ ಬರ್ತಾ ಇದೆ. ಸೊ 26 ಜನವರಿ. ಮತ್ತು ಟರ್ಮಿನಲ್ ಬಂದುಬಿಟ್ಟು ಒಂದು ತಾಳಗುಪ್ಪನಿಂದ ಒಂದು ಮೈಸೂರು ಜಂಕ್ಷನ್ಗಾದರೆ ಇರುತ್ತೆ ಇದ್ರ ಟರ್ಮಿನಲ್ಲು. ಒಂದು ಸ್ಟಾಪ್ಸ್ ಬಂದುಬಿಟ್ಟು 11 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ಒಂದು ಗೂಗಲಲ್ಲಿ. ಸೊ ನಾನು ಆ್ಯಕ್ಚುಲಲ್ಲಿ ಒಂದು ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ಒಂದು ನೋಡಿದೆ. ಸೊ 15 ಸ್ಟಾಪ್ಸ್ ಆದರೆ ಇದೆ. ಸೊ ಮತ್ತು ಡಿಸ್ಟೆನ್ಸ್ ಬಂದುಬಿಟ್ಟು 374 ಒಂದು ಕಿಲೋಮೀಟ್ರ್ ಆದರೆ ಇದು ಟ್ರಾವೆಲ್ ಮಾಡುತ್ತೆ. ಸೊ ಆವ್ರೇಜ್ ಒಂದು ಜರ್ನಿ ಅವರ್ಸ್ ಬಂದುಬಿಟ್ಟು 7 ಅವರ್ಸ್ ಒಂದು 57 ಮಿನಿಟ್ಸ್ ಆದರೆ ಒಂದು ಬೇಕಾಗತ್ತೆ ಟೈಮು. ಮತ್ತು ಸರ್ವಿಸ್ ಬಂದುಬಿಟ್ಟು ಡೈಲಿ ಸರ್ವಿಸ್ ಆದರೆ ಕೊಡುತ್ತಿದ್ದು ಸಂಡೇ ಟು ಸಂಡೇ. ಮತ್ತು ಟ್ರೈನ್ ನಂಬರ್ ಬಂದುಬಿಟ್ಟು 16205 16206 ಅಂತ ಒಂದು 2 ಆದರೆ ನಂಬರ್ಸ್ ಆದರೆ ಇರುತ್ತೆ. ಸೊ ಯಾಕಂತ ಹೇಳಿದ್ರೆ 2 ಇಂಜಿನ್ಸ್ ಆದರೆ ಕನೆಕ್ಟ್ ಆಗಿರುತ್ತೆ. ಇದಕ್ಕೆ 2 ಇಂಜಿನ್ಸ್ ಆದರೆ ಕನೆಕ್ಟ್ ಆಗಿರುತ್ತೆ, ಅಂದರೆ ಮುಂದೆ ಒಂದು ಹಿಂದೆ ಒಂದು. ಸೊ ಅದಕ್ಕೋಸ್ಕರ ಟ್ರೈನ್ಗೆ 2 ನಂಬರ್ ಇರುತ್ತೆ. ಯಾವತ್ತು ನಾವು 2 ನಂಬರನ್ನು ಮೆನ್ಷನ್ ಮಾಡಬೇಕು. ಮತ್ತು ರೋಲಿಂಗ್ ಸ್ಟಾಕ್ ಬಂದುಬಿಟ್ಟು ಐ ಸಿ ಎಫ್ ಕೋಚ್ ಅಂತ ಹೇಳ್ಬಿಟ್ಟು, ಅಂದರೆ ಮತ್ತು ಇದು ಒಂದು ಇದಿರ್ತಾವಲ್ವ ರೂಟು, ಆ ರೂಟ್ ಹೆಸರು ಬಂದುಬಿಟ್ಟು ಒಂದು ಬ್ರಾಡ್ ಗೇಜು. ಅಂದರೆ ಮೊದಲು ಬಂದುಬಿಟ್ಟು ಒಂದು ಮೀಟ್ರ್ ಗೇಜಲ್ಲಿ ಆದರೆ ಇತ್ತು ಒಂದು ರೈಲ್ವೆ ಟ್ರ್ಯಾಕು. ಸೊ ಇವಾಗ ಬಂದುಬಿಟ್ಟು ಬ್ರಾಡ್ ಗೇಜ್ ಆಗಿದೆ. ಇವಾಗೆಲ್ಲ ಕಾಮನಾಗಿ ಎಲ್ಲನೂ ಬ್ರಾಡ್ ಗೇಜೇ. ಮತ್ತು ಸ್ಪೀಡ್ ಬಂದುಬಿಟ್ಟು 49 ಕಿಲೋಮೀಟ್ರಿಂದ 170 ಕಿಲೋಮೀಟ್ರ್ವರೆಗೂ ಹೋಗುತ್ತಿದ್ದು ಸ್ಪೀಡು. ಎಕ್ಸ್ಪ್ರೆಸ್ ಅಲ್ವಾ, ಸೊ ಅದ ಕಾರಣದಿಂದ ಒಂದು 170ವರೆಗೂ ಅಂದರೆ ಟಾಪ್ ಸ್ಪೀಡ್ ಅಷ್ಟೊಂದು ಹತ್ಕೊಳ್ಳುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಸ್ಟಾಪ್ಸು. ನೋಡಿದ್ರಲ್ವಾ ಇಷ್ಟು ಇನ್ಫಾರ್ಮೇಷನು. ಮತ್ತು ಅದ್ರ ಸ್ಟಾಪ್ಸ್ ಯಾವ್ಯಾವ ಕೊಡುತ್ತೆ ಅಂತ ಒಂದು ಸದ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೋ ಒಂದು ಸ್ಕಿಪ್ ಮಾಡೋಕ್ಕಾದ್ರೆ ಹೋಗಬೇಡಿ. ನೋಡಪ್ಪ, ಇವಾಗ ಟ್ರೈನ್ ಬಂದುಬಿಟ್ಟು ಒಂದು ಹಾಸನಕ್ಕಾದರೆ ಬಂದಿದೆ. ಸೊ ನೋಡ್ಬೋದು ನೀವು. ಇವಾಗ ಟ್ರೈನ್ ಬಂದುಬಿಟ್ಟು ಒಂದು 38 ಮಿನಿಟ್ಸ್ ಡಿಲೇದಲ್ಲಾದರೆ ಹೋಗ್ತಾಯಿದೆ. ನೋಡ್ಬೋದು ನೀವು ಅಲ್ಲಿ ಟೈಮಿಂಗ್ ಹಾಕಿದ್ದಾರೆ. ಸೊ ಟ್ರೈನು ಟ್ರ್ಯಾಕಿಗೆ ಬಂದಿದ್ದು 8:30ಗಾದರೆ ಬಂತು. ಸೊ ಒಂದು 38 ಮಿನಿಟ್ಸ್ ಡಿಲೇದಲ್ಲಾದರೆ ಹೋಗ್ತಾಯಿದೆ. ಆ್ಯಕ್ಚುಲಿ ಒಂದು 7:50ಗಾದರೆ ಬರಬೇಕಾಗಿರೋದು. ಸೊ ಇವಾಗ ನೋಡಿ ಟೈಮ್ 8:33 ಆಗ್ತಾಯಿದೆ. ಸೊ 38 ಒಂದು 40 ಮಿನಿಟ್ಸ್ ಡಿಲೇದಲ್ಲಾದರೆ ಬಂದಿದೆ ಹಾಸನಕ್ಕೆ ಟ್ರೈನು. ನೋಡಿ ಗೈಸ್, ಹಾಯ್ ನೋಡಿ ಗೈಸ್, ಹಾಸನ ಜಂಕ್ಷನ್ ಯಾವ ಥರ ಕಾಣಿಸುತ್ತೆ ನಿಮಗೆ. 40 ಮಿನಿಟ್ಸ್ ಡಿಲೇದಲ್ಲಾದರೆ ಹೋಗ್ತಾ ಇದೆ ಹಾಸನದಿಂದ ಟ್ರೈನ್. ಇವಾಗ ನೋಡ್ಬೋದು. ಹಾಸನದವ್ರು ಯಾರ್ಯಾರು ಇದ್ದೀರಾ ಒಂದು ಕಾಮೆಂಟ್ ಸೆಕ್ಷನ್ ತಿಳಿಸಿರಪ್ಪ, ನಮ್ಮ ಹಾಸನ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನನಗೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ ನೋಡಿ. ಇವಾಗ ಟ್ರೈನ್ ಬಂದುಬಿಟ್ಟು ಒಂದು ಟ್ರ್ಯಾಕ್ ಅನ್ನೋದು ಡಿವೈಡ್ ಆಗ್ತಾಯಿದೆ. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಆ ಥರ ಒಂದು ಟ್ರ್ಯಾಕನ್ನು ಒಂದು ಡಿವೈಡ್ ಮಾಡ್ತಾರೆ ಅವರು ವರ್ಕರ್ಸು. ಸೊ ಅವರು ಚೇಂಜ್ ಮಾಡ್ತಾರೆ ಇಲ್ಲಿ. ಸೊ ಪ್ರತಿ ಬಾರಿನೂ ಅವ್ರಿಗೊಂದು ಸಿಗ್ನಲ್ ಬರುತ್ತೆ. ಸೊ ಈ ಥರ ಒಂದು ಟ್ರೈನು ಇಷ್ಟೊತ್ತಿಗೆ ಬರ್ತಾ ಇದೆ, ಸೊ ನೀವು ಟ್ರ್ಯಾಕ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಬಂದು ಈ ಥರ ಒಂದು ಟ್ರ್ಯಾಕನ್ನು ಚೇಂಜ್ ಮಾಡ್ತಾರೆ. ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದೇ ಆ ಮಷಿನ್ ಸಹಾಯದಿಂದ ಒಂದು ಟ್ರ್ಯಾಕ್ ಅನ್ನೋದು ಈ ಥರ ಚೇಂಜ್ ಆಗುತ್ತೆ, ಡಿವೈಡ್ ಆಗುತ್ತೆ. ಸೊ ಆಮೇಲೆ ಆ ಟ್ರೈನ್ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಟ್ರ್ಯಾಕ್ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ಅದು ಬರ್ತಾ ಇರೋ ಒಂದು ರೂಟಲ್ಲೇ ಇನ್ನೊಂದು ಟ್ರೈನ್ ಬರ್ತಾ ಇರುತ್ತೆ, ಸೊ ಆಪೋಸಿಟಾಗಿ. ಸೊ ಅವಾಗ ಎರಡು ಒಂದು ಇದಾಗುತ್ತೆ, ಒಂದು ಡಿಚ್ಚು ಹೊಡ್ಕೊಳ್ಳುತ್ತೆ 2 ಟ್ರೈನ್ಗಳು. ಸೊ ಅದಕ್ಕೋಸ್ಕರ ಸೊ ಅದು ಟ್ರ್ಯಾಕನ್ನು ಅದು ಆ ಥರ ಚೇಂಜ್ ಮಾಡಲೇಬೇಕು. ನಾವು ರೂಟಿಂಗ್ ಯಾವ ಥರ ಇರುತ್ತೆ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಾರ್ಮಲ್ ರೂಟ್ಸು. ಸೊ ವಾಟ್ರ್ ಇದೆಯಾ, ವಾಟ್ರ್ ಮತ್ತು ಇದನ್ನು ತಿನ್ನೋದು ಗೈಸ್. ಇವಾಗ ತಾನೇ ನಾನು ಇಡ್ಲಿನಾದರೆ ತಗೊಂಡೆ ಟ್ರೈನಲ್ಲಿ. ನೋಡ್ಬೋದು, ಒಂದು ಇಡ್ಲಿನಾದರೆ ತಗೊಂಡೆ, ಒಂದು ಟ್ರೈನಲ್ಲಿ ಬಂದಿತ್ತು. ಸೊ ತಟ್ಟೆ ಇಡ್ಲಿ ಆದರೆ ಒಂದು 2 ಕೊಟ್ಟಿದ್ದಾರೆ, ಒಂದು ವಡೆ ನೋಡಿರ್ತಾರೆ ನೀವು. ಸೊ ಇದು ಬಂದುಬಿಟ್ಟು ಒಂದು 50 ರೂಪೀಸ್ ಆದರೆ ಆಯ್ತು. ಇವಾಗ ತಗೊಂಡೆ. ಸೊ ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಬಿಸಿಯಾದ ಕಡಿಮೆ ಆಗಿದೆ ಗೈಸ್. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ. ಸೊ ಹಾಸನದಲ್ಲಿ ತಗೊಳ್ಳೋಣ ಅಂದ್ಕೊಂಡಿದ್ದೆ ಸೊ ಇಡ್ಲಿಯನ್ನು. ಸೊ ಅಲ್ಲಿ ತುಂಬ ಹೊತ್ತು ಆದರೆ ನಿಲ್ಲಿಸಿರಲಿಲ್ಲ. ಸೊ ಅದಕ್ಕಾದರೆ ನಾನು ಬಂದುಬಿಟ್ಟು ಟ್ರೈನಲ್ಲೇ ತಗೊಂಡೆ.
ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ. ನೋಡಿ ಗೈಸ್, ನಿಮಗೆ ಒಂದು ಚೇರು ಅಂದರೆ ಒಂದು ರಿಸರ್ವ್ಡ್ ಇದು ಚೇರ್, ಕಾರ್ ಚೇರ್ ಅಂತಾರೆ ಇದನ್ನು. ಸೊ ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ನೋಡಿ ಈ ಕಡೆ ಬಂದುಬಿಟ್ಟು ಒಂದು ತ್ರೀ ಚೇರ್ಸ್ ಆದರೆ ಇರುತ್ತೆ, ಈ ಕಡೆ ಒಂದು 2 ಇರ್ತದೆ. ಸೊ ಇದು ಬಂದುಬಿಟ್ಟು ಎಲ್ಲ ಒಂದು ಇರ್ತದೆ. ಬಟ್ ನೀವು ತಪ್ಪು ತಿಳ್ಕೊಬೇಡಿ, ಇದರಲ್ಲಿ AC ಏನಿರಲ್ಲ. ಸೊ AC ಇರುತ್ತೆ ಅಂತ ಹೇಳ್ತಾರೆ. ಆ ಕಡೆ ಕೊನೆಯಲ್ಲಿ ಮಾತ್ರ ಒಂದು 2 ಕೊಟ್ಟಿರ್ತಾರೆ. ಸೊ ಎಲ್ಲ ಒಂದು ಚೇರ್ದು ಅಂದರೆ ಒಂದು ಫ್ಯಾನ್ಸ್ ಅದೇ ಅಳವಡಿಸಿರ್ತಾರೆ ಇದರಲ್ಲಿ. ಸೊ ನೋಡಿ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಒಂದು ಸ್ಟಡಿ ಆದರೆ ಮಾಡ್ತಾಯಿದ್ದಾರೆ ಕೆಲವರೆಲ್ಲ ಓದ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಒಂದು ರೀಡಿಂಗ್ ಮಾಡ್ತಾಯಿದ್ದಾರೆ, ಕೆಲವರು ಊಟ ತಿಂತಾಯಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಸಿಗ್ತದೆ ನನಗೆ. ನೀವು ನೋಡ್ಬೋದು ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು. ನಾನಾದರೆ ಒಂದು ಕಾರ್ ಚೇರ್ನ ಇದನ್ನು ತಗೊಂಡಿಲ್ಲ, ಯಾಕಂತ ಹೇಳಿದ್ರೆ ನಾನು ಕಂಟೆಂಟನ್ನು ಒಂದು ಶೂಟ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೋಕೆ ಹೋಗಿಲ್ಲ. ನೋಡಿ ಯಾವ ಥರ ಅನ್ಸುತ್ತೋ. ಎಲ್ಲ ಒಂದು ಸೈಡಲ್ಲಿ ಆದರೆ ಒಂದು ಕಾರ್ಪೆಟ್ ಆದರೆ ಇದಿರುತ್ತೆ, ನೀವು ಕ್ಲೋಸ್ ಮಾಡ್ಕೋಬೋದು. ಸೈಡಲ್ಲಿ ಇದು ಸ್ಕ್ರೀನ್ಸ್ ಇರುತ್ತೆ. ಸೊ ನೋಡಿ ಯಾವ ಥರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಡೋರ್ ಇರುತ್ತೆ. ಸೊ ಆ ಕಡೆ ಒಂದು ಚೇಂಜ್ ಆಗೋಕ್ಕೆ ನೋಡಿ, ಆ ಕಡೆ ಈ ಕಡೆ ಹೋದರೆ ಈ ಕಡೆಯಿಂದ ನೋಡಿ ಡೋರ್ ಆದರೆ ಕ್ಲೋಸ್ ಮಾಡ್ತಾಯಿದ್ದೀನಿ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನೋಡಿ ಯಾವ ಥರ ಅದಾಗಿದ ತಕ್ಷಣ ನಿಮಗೆ ಆ ಕಡೆಯಿಂದ ನೋಡಿ, ಇದಕ್ಕೆ ಡೋರ್ಸ್ ಏನಿರಲ್ಲ, ಹಾಗೆ ಓಪನ್ ಇರುತ್ತೆ. ಸೊ ಇದು ನಾರ್ಮಲ್ ಇದು ಕೂಡ ರಿಸರ್ವ್ಡೇ, ಇದು ಕೂಡ ರಿಸರ್ವೇಷನ್ನೇ. ಬಟ್ ಇದು ನಾರ್ಮಲ್ದು ಇರುತ್ತೆ, ನಾರ್ಮಲ್ ಚೇರ್ಸ್ ಥರ ಇರುತ್ತೆ. ನೋಡಿ ಗೈಸ್ ಯಾವ ಥರ ಗಾಳಿ ಆದರೆ ಹೊಡಿತಾ ಇದೆ, ಫುಲ್ಲು ನೋಡಿ ಕಿತ್ಕೊಂಬರ್ತದೆ ಹಂಗೆ ಗಾಳಿ. ನೋಡಿ ಗೈಸ್ ಯಾವ ಥರ ಕಟ್ಟೊಡಿದೆಯೋ. ಸೊ ಇದು ಬಂದುಬಿಟ್ಟು ಒಂದು ಇದಿರುತ್ತಲ್ಲ, ಹಿಲ್ಲನ ಈ ಥರ ಒಂದು ಹಿಲ್ನ ಇದು ಮಾಡಿರೋದು, ಒಂದು ಬೆಟ್ಟನ ಕರಗಿಸಿ ಅಂದರೆ ಬೆಟ್ಟದ ಮಧ್ಯದಲ್ಲೂ ಒಂದು ಡಿವೈಡರ್ ಥರ ಮಾಡಿ, ಸೊ ಈ ಥರ ಮಾಡಿರೋದು ಇದು ಹಿಲ್ಸ್ದು. ಎಲ್ಲನೂ ರೈಲ್ವೆ ಟ್ರ್ಯಾಕ್ ಎಲ್ಲ ಅಷ್ಟೇ, ಮ್ಯಾಕ್ಸಿಮಮ್ ಹಿಲ್ಸ್ ಅಡ್ಡ ಬಂದರೆ ಈ ಥರ ಒಂದು ಇದು ಮಾಡಿಬಿಡ್ತಾರೆ ಎಲ್ಲ. ನೋಡಿ ಯಾವ ಥರ ಮಾಡಿದ್ರು ಹಿಲ್ಸನ್ನ ಎಲ್ಲ. ಅದೇ ಗೈಸ್ ಇದು ಬಂದುಬಿಟ್ಟು ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಅಂತ ಬಂತು. ಅಲ್ಲಿ ಮೇಲೆ ನೋಡಿದ್ರೆ ನೋಡಿ ಹೊಗೆ ಥರ ಯಾವ ಥರ ಬರ್ತಾಯಿದೆಯೋ, ನೋಡಿ ಹೊಗೆ ಯಾವ ಥರ ಬರ್ತಾಯಿದೆಯೋ ಗೈಸ್. ಇದು ಡೀಸೆಲ್ ಲೋಕೋಮೋಟಿವ್ ಇದಾಗಿದೆ ಗೈಸ್, 2 ಮಿಕ್ಸ್ ಇರುತ್ತೆ ನೋಡಿ ಯಾವ ಥರ ಬರ್ತಾಯಿದೆಯೋ ಹೊಗೆ ಎಲ್ಲ. ಸೊ ಇದು ಬಂದುಬಿಟ್ಟು ಡೀಸೆಲ್ ಲೋಕೋಮೋಟಿವ್ ಕೂಡ ಹೇಳ್ಬೋದು, ಇದನ್ನು ಡೀಸೆಲ್ ಲೋಕೋಮೋಟಿವ್ ಕೂಡ ಹೌದು ಇದು. ಬಟ್ ಎಲೆಕ್ಟ್ರಿಕಲ್ ಲೋಕೋಮೋಟಿವ್ ಕೂಡ ಸ್ವಲ್ಪ ಕನ್ವರ್ಟ್ ಆಗುತ್ತೆ ಇದು. ಗೈಸ್ ಟ್ರೈನ್ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ಇವಾಗ ಒಂದು ಟೈಮ್ ಬಂದುಬಿಟ್ಟು ಒಂದು 9:30 ಆದರೆ ಆಗ್ತಾಯಿದೆ. ಸೊ ನೀವು ನೋಡ್ಬೋದು ಒಂದು ಅರಸೀಕೆರೆ ಒಂದು ರೈಲ್ವೆ ಸ್ಟೇಷನ್ ಆದರೆ ಬಂದಿದೆ ಇವಾಗ ಟ್ರೈನು. ಸೊ ಟೋಟಲಾಗಿ ಬಂದುಬಿಟ್ಟು ಒಂದು 32 ಮಿನಿಟ್ಸ್ ಡಿಲೇ ಆದರೆ ಆಗಿದೆ. ಸೊ ಇಲ್ಲಿಗೆ ಬರೋಕ್ಕೆ ಸೊ 32 ಮಿನಿಟ್ಸ್ ಡಿಲೇ ಆದರೆ ಬರ್ತಾಯಿದೆ ಟ್ರೈನಿಲ್ಲಿ. ನೋಡಿ ಅರಸೀಕೆರೆ ಬಸ್ ಸ್ಟಾಪ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಾದರೆ ಸುಮಾರು ಹೊತ್ತಿಂದ ಆದರೆ ನಿಲ್ಲಿಸಿದ್ದಾನೆ, ಒಂದು 2-3 ನಿಮಿಷದಿಂದ ಆದರೆ ನಿಲ್ಲಿಸಿದ್ದಾರೆ ಟ್ರೈನ್ ಇಲ್ಲಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಹಿಂದೆ ಬಂದುಬಿಟ್ಟು ಒಂದು ಇಂಡಿಯನ್ ಆಯಿಲು ನಿಮ್ಗೆ ಇದು ಕಾಣಿಸುತ್ತೆ, ಒಂದು ಟ್ಯಾಂಕರು. ನೋಡಿ ಎಲ್ಲ ಇಡ್ಲಿ ವಡೆ, ಬೆಳಗ್ಗೆನೇ ಆ ಇಡ್ಲಿ ವಡೆ ಸೊ ಎಲ್ಲ ಬೇಕಾಗತ್ತಲ್ವ, ಸೊ ನಾಷ್ಟ. ಸೊ ಅದಕ್ಕೋಸ್ಕರ ಎಲ್ಲ ಒಂದು ಬರ್ತಾ ಇರ್ತಾರೆ. ಸೊ ಇವ್ರು ಬಂದುಬಿಟ್ಟು ಒಂದು ಪಕ್ಕದಲ್ಲೇ ಇರ್ತಾರೆ. ಸೊ ಅಲ್ಲಿ ಈ ಥರ ಒಂದು ನಾಷ್ಟ ಒಂದು ತಗೊಂಬಂದು ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಸೊ ಯಾಕಂತ ಹೇಳಿದ್ರೆ ಟ್ರೈನಲ್ಲಿ ಅವ್ರು ಹೋಗಿ ತಗೊಂಡು ತಿನ್ನಷ್ಟು ಒಂದು ಟೈಮ್ ಸಿಗಲ್ವಲ್ಲ. ಸೊ ಅದಕ್ಕೋಸ್ಕರ ಇದು ತಗೊಂಬಂದು ಈ ಥರ ಒಂದು ಸೇಲ್ ಮಾಡ್ತಾ ಇರ್ತಾರೆ. ಸೊ ನಾನು ಕೂಡ ತಿಂದೆ ಇದನ್ನೇ ತಗೊಂಡು ಮಾರ್ನಿಂಗು. ಪರವಾಗಿಲ್ಲ, ಚೆನ್ನಾಗೇ ಇತ್ತು ನೋಡಿ. ಹಾಯ್ ಸರ್. ಹಲೋ. ಹಾಯ್ ಸರ್, ನಿಮ್ಮ ಹೆಸರು? ಚಿಕ್ಕನಂಜಪ್ಪ ಅಂತ. ಸರ್ ಯಾವ ಡಿಸ್ಟ್ರಿಕ್ಟ್ ಸರ್ ನಿಮ್ಮದು? ಯಾವ ಒಂದು ಪ್ಲೇಸ್ ನಿಮ್ಮದು? ನೇಟಿವ್. Born in Jog, brought up in Bangalore and worked in KAB throughout Bangalore. ಶಿವಮೊಗ್ಗದವರು? ಯಾ, ಶಿವಮೊಗ್ಗದವರು. ಸರ್ ಶಿವಮೊಗ್ಗ ಅಂದ ತಕ್ಷಣ ನಮಗೆಲ್ಲ ಒಂದು ಜೋಗ್ ಫಾಲ್ಸ್ ಅದ್ರ ಜ್ಞಾಪಕ ಬರ್ತಾ ಇರುತ್ತೆ, ನಿಮ್ಗೆ ಅನ್ಸುತ್ತೆ. ಏನು ವಿಸಿಟ್ ತುಂಬಾ ಜನ ಅಂದ್ರೆ
ಏನು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತಲ್ಲ ಜೋಗ, ಅಲ್ಲೇ ಹುಟ್ಟಿದವರು ಮತ್ತೆ ಅಲ್ಲೇ ಬೆಳೆದವರು. ಎಜುಕೇಶನ್ ಕೂಡ ಅಲ್ಲಿ ತನಕ ಮಾಡಿದ್ದೀವಿ. ಸರ್ ಏನು ಸರ್ ಓದಿದ್ದೀರಾ ನೀವು ಎಜುಕೇಶನ್? ನಾನು BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನೋಡಿದ್ರೆ ಗೈಸ್ ಸಾರ್ ಕೂಡ ಒಂದು ಇಂಜಿನಿಯರಿಂಗ್ ಆದ್ರೆ ಮಾಡಿದ್ದಾರೆ, BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದ್ರೆ ಮಾಡಿದ್ದಾರೆ. ಆ್ಯಕ್ಚುಲಿ ಈ ತಾಳಗುಪ್ಪ ಏನು ರೈಲ್ವೆ ಸ್ಟೇಷನ್ಗೆ ವಿದ್ಯುತ್ ಶಕ್ತಿ ಆ ವಿದ್ಯುತ್ ಶಕ್ತಿ ಉತ್ಪಾದನೆಗೋಸ್ಕರ ಮೆಟೀರಿಯಲ್ಸ್ಗಳನ್ನ ಸಾಗಣೆ ಮಾಡೋಕ್ಕೋಸ್ಕರ ಮೈಸೂರು ಮಹಾರಾಜರ ಕಾಲದಲ್ಲೇ ಈ ಟ್ರ್ಯಾಕನ್ನು ಮೈಸೂರಿಂದ ಮತ್ತು ಬೆಂಗಳೂರಿಂದ ತಾಳಗುಪ್ಪಕ್ಕೆ ಹಾಕಿದ್ರು. ತಾಳಗುಪ್ಪ ಲಾಸ್ಟ್ ಆ್ಯಕ್ಚುಲಿ ಆ ತಾಲೂಕಿಗೆ. ಆಗಿನ ಜನ ಭಾಳಷ್ಟು ಟ್ರೈನಲ್ಲೇ ಓಡಾಡ್ತಾ ಇದ್ರು. ಇವನ್ ನಾವು ಚಿಕ್ಕವರಿದ್ದಾಗ ಒಂದೇ ಟ್ರೈನ್ 4 ಗಂಟೆಗೆ ಹೊರಟ್ರೆ ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗ್ತಿದ್ವಿ ಬೆಂಗಳೂರಿಗೆ. ಉದ್ದಕ್ಕೂ ತುಂಬ ಕಿಕ್ಕಿರೋದು ಜನಗಳು. ಯಾಕೆಂದರೆ ಈ ರೂಟಲ್ಲಿ ಇರ್ತಕ್ಕಂಥ ಒಂದೇ ಒಂದು ಟ್ರೈನು ಒಂದು ದಿನದಲ್ಲಿ. ಹಾಗಾಗಿ ಎಲ್ಲ ಮತ್ತೆ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಆಯ್ತು ಜೋಗ್ನಲ್ಲಿ ಆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋಕ್ಕೆ ಸಾವಿರಾರು ಜನಗಳು ಮತ್ತೆ ಎಲ್ಲ ಧರ್ಮದವರು ಎಲ್ಲ ಊರುಗಳು ಜನಗಳು ತುಂಬಾ ಇದ್ರು. ಅವರೆಲ್ಲ ಹೋಗೋದು ಒಂದೇ ಟ್ರೈನಲ್ಲಿ ಇತ್ತು. ಆ ಥರದ ಒಂದು ಸಂದರ್ಭದಲ್ಲಿ ಈ ಟ್ರ್ಯಾಕ್ ಅನ್ನು ಹಾಕಿ ಮೆಟೀರಿಯಲ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಆ ಒಂದು 2011ರಲ್ಲಿ ಸ್ಟಾರ್ಟ್ ಆಯ್ತಂತೆ ಇದು, ಹೌದಾ? 2011ರಲ್ಲಿ ಇಲ್ಲ, ತಾಳಗುಪ್ಪಕ್ಕೆ ಟ್ರೈನ್ ಸ್ಟಾರ್ಟ್ ಆಗಿ ಸುಮಾರು 40-50 ವರ್ಷಗಳ ಮೇಲಾಗಿದೆ. ಅಂದ್ರೆ ಈ ಟ್ರೈನ್ ಬಂದು ಈ ಟ್ರೈನ್ ಬಂದು ಸ್ಟಾರ್ಟ್ ಆಗಿ ಸರ್ವಿಸ್ ಕೊಟ್ಟು 2011ರಲ್ಲಿ ಕೊಡ್ತಾ ಇದೆ. ಮೀಟರ್ ಗೇಜ್. ಅದೇ 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 ಸರ್. ಇವಾಗ ಬಂದ್ಬಿಟ್ಟು ಬ್ರಾಡ್ ಗೇಜ್ ಇದೆ, ಮೊದಲು ಮೀಟರ್ ಗೇಜ್ ಇತ್ತು. ಬ್ರಾಡ್ ಗೇಜ್ ಅಂದ್ರೆ 2000 ಒಳಗಡೆ. ನೀವೇನು ಓದಿದ್ದೀರಾ? ನಾವು ಏನು ಓದಿಲ್ಲ. ಮತ್ತೆ ಹೆಂಗ್ ತಿಳ್ಕೊಂಡಿದ್ದೀರಾ ಇವೆಲ್ಲ? ನಾವು ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಭಾರಿ ಮೈ ಮೂಳೆ ಮುಳ್ಕೊಂಡಿದ್ದೀವಿ. ಅದು ಇಂಪಾರ್ಟೆಂಟ್. ಏನಾದ್ರೂ ಓದಿರ್ಬೇಕು, ಇಲ್ಲಾಂದ್ರೆ ಅದ್ರಲ್ಲಿ ವರ್ಕ್ ಮಾಡಿರ್ಬೇಕು, ಅನುಭವ ಆಗಿದೆ. ಸೊ ಅವಾಗ ಗೊತ್ತಾಗತ್ತೆ ಈ ಒಂದು ವಿಷಯದ ಬಗ್ಗೆ. ಸೊ ಸರ್ ಮೇಯ್ನ್ ಆಗಿ ಇದು ಇಲ್ಲಿ ನಿಂತ್ಕೊಂಡಿರ್ತಾರಲ್ವಾ, ಸೊ ಫೋಟೋಗಳು ತೆಗಿಯಕ್ಕೆ ಅಂತ ಹೋಗ್ಬಿಟ್ಟು ತುಂಬಾ ಹಿಂದೆಕಾದ್ರೆ ಹೋಗ್ತಾ ಇರ್ತಾರೆ. ನಾನಾದ್ರೆ ಗೊತ್ತಿರತ್ತೆ ಯೂಟ್ಯೂಬರ್, ಸೊ ಯಾವ ತರ ತೆಗಿಬೇಕು ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ತೆಗಿತೀನಿ. ಸೊ ತುಂಬಾ ಜನ ಆದ್ರೆ ಈ ತರ ತೆಗಿತಾ ಇರ್ತಾರೆ ವಿಡಿಯೋಸ್. ಸೊ ಅವ್ರಿಗೇನಾದ್ರು ಹೇಳ್ತೀರಾ? ಬಹಳ ಅದು ಒಳ್ಳೇದಲ್ಲ. ಯಾವತ್ತಿಗೂ ನಾವು ಅದು ದೂರದಲ್ಲಿ ಅಲ್ಲಿ ನಿಂತ್ಕೊಂಡು ಮಾಡಬಾರ್ದು. ಯಾಕಂದ್ರೆ ಆಕ್ಸಿಡೆಂಟ್ಗಳಾಗಿದೆ, ನಮ್ಮ ಪ್ರಾಣನೇ ಕಳ್ಕೊಳ್ತೀವಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಟ್ರೈನ್ ಒಳಗಡೆ ಇರಬೇಕು, ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಸರ್ ತುಂಬಾ ಜನ ಆದ್ರೆ ಟಿಕೆಟ್ ತಗೊಂಡಿರೋ ಹತ್ತಾ ಇರ್ತಾರೆ. ಇವಾಗ ನೀವು ನೋಡ್ಬೋದು ಬೇರೆ ಬೇರೆ ಕಡೆ ಅಲ್ಲಿ ಚೆಕಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು ಟಿಕೆಟ್ ತಗೊಂಡಿರೋ ಆದ್ರೆ ಹತ್ತಾ ಇರ್ತಾರೆ. ಸೊ ಅಂತವ್ರಿಗೆ ಏನಾದ್ರು ಹೇಳ್ತೀರಾ? ಖಂಡಿತವಾಗಿ ನಾವು ವಿತೌಟ್ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಬಾರ್ದು. ಯಾಕಂದ್ರೆ ನಮ್ಮ ಸರ್ಕಾರ, ನಮ್ಮ ದೇಶ, ನಾವು ಕರೆಕ್ಟ್ ಆಗಿದ್ರೆ ನಮ್ಮ ದೇಶ ಬೆಳೆಯುತ್ತೆ. ಸೊ ನಾವೇ ಆತರ ಇದು ಮಾಡಬಾರ್ದು, ಎಲ್ಲ ಹೋಗ್ಬಾರ್ದು. ಆಕ್ಚುಲಿ ವಿತೌಟ್ ಟಿಕೆಟ್ ದಂಡ ಕೊಡ್ಬೇಕಾಗ್ತದೆ. ಹಾಗಾಗಿ ನಾವು ಸರ್ ನಾಷ್ಟ ಮಾಡಿದ್ರೆ ಸರ್ ಎಲ್ಲ ತಿಂಡಿ ಏನ್ ಸರ್ ಅದೇ ಅರಸೀಕೆರೆಯಲ್ಲಿ ಇಡ್ಲಿ ವಡೆ ಕ್ಯಾನ್. ಸರ್ ಯಾವ ತರ ಅನಿಸ್ತಾ ಇದೆ ಜರ್ನಿ? ಚೆನ್ನಾಗಿರ್ತದೆ. ಎಲ್ಲ ಬಸ್ಸಿಗೆ ಅದಕ್ಕೆಲ್ಲದಕ್ಕಿಂತ ಹೋಗೋದಕ್ಕಿಂತ ಈ ಜರ್ನಿ ಟ್ರೈನಲ್ಲಿ ಜೊತೆ ಪಕ್ಕದಲ್ಲಿ ಕೂತವ್ರ ಹತ್ರ ಮಾತಾಡ್ತೀವಿ, ಸುಖ ಹಂಚ್ಕೊಳ್ತೀವಿ, ತಿಂಡಿಗಳು ತಿಂತೀವಿ, ಅವ್ರನ್ನ ಮಾತಾಡ್ತೀವಿ. ಆಮೇಲೆ ಫ್ರೀಯಾಗಿ ಹೋಗ್ಬೋದು ವಿತೌಟ್ ಸ್ಟ್ರೈನ್. ಸರ್ ಕನ್ನಡದ ಪಟ್ಟು ಚೆನ್ನಾಗಿದೆ ಸರ್. ನಿಮ್ಗೆ ಕನ್ನಡದ ಪಟ್ಟು ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತೀರಾ ವರ್ಡ್ಸ್ ಎಲ್ಲ. ನಾವು ಹುಟ್ಟಿರೋದೇ ಕರ್ನಾಟಕದಲ್ಲಿ, ಕನ್ನಡ ಮಾತಾಡ್ಲೇಬೇಕು. ತುಂಬಾ ಜನ ಆದ್ರೆ ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡಲ್ಲ ಅಂತ ಅವ್ರಿಗೆ ಏನ್ ಹೇಳ್ತೀರಾ ಸರ್? ಅದು ಭಾಷಾ ಅಭಿಮಾನ ಇರಬೇಕು, ಅಭಿಪ್ರಾಯ ಹಂಗಂತೇಳಿ ಕನ್ನಡ ಬಿಡಬಾರ್ದು. ನಮ್ ದೇಶ ನಮ್ಗೆ ಸರ್ ಏನ್ ಗೊತ್ತಾ, ಅದು ಅವ್ರ ಇಚ್ಛೆ. ನಾವು ಕನ್ನಡ ಗೊತ್ತಿದ್ರು ಕೂಡ ಅವ್ರು ಕನ್ನಡ ಮಾತಾಡಲ್ಲ. ಪಕ್ಕ ಅಂತವ್ರಿಗೆ ಸರ್ ಇವಾಗ ಕನ್ನಡ ಗೊತ್ತಿದ್ರೇನು ಮಾತಾಡಲ್ಲ. ಸೊ ಅಂತವ್ರಿಗೆ ಏನಾದ್ರು ನೀವೇನ್ ಹೇಳ್ತೀರಿ ಹೇಳಿ? ಕನ್ನಡ ಮಾತಾಡ್ಬೇಕಾ ಅಥವಾ ಕನ್ನಡ ಮಾತಾಡ್ಬೇಕು ಸರ್? ಹೇಳಿ. ನೀವು ಕರ್ನಾಟಕದವರು, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಭೂಮಿಯಲ್ಲಿ ಬೆಳೆದು ಹೌದು 4 ಜನಕ್ಕೆ ಅನ್ನ ಸಾಕಾರ ಮಾಡೋ ವ್ಯಕ್ತಿಗಳು ನಾವು. ಹೌದು. ಅಂಥದ್ರಲ್ಲಿ ನಾವು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡಿದ್ರೆ ವ್ಯತ್ಯಾಸನೇ ಇರಲ್ಲ. ಹೌದು ಗೈಸ್, ನೀವು ಆದಷ್ಟು ಕನ್ನಡನ ಹೆಚ್ಚು ಬಳಸಿ. ಮತ್ತೆ ಪ್ರಥಮ ಭಾಷೆ ಕನ್ನಡ ಆಗಿ ಇಟ್ಕೊಳ್ಳಿ ಮನೆಗಳಲ್ಲಿ. ತುಂಬ ಯೂಸ್ ಮಾಡಿ ವರ್ಡ್ಸನ್ನು. ಕೆಲವೊಂದು ಇವಾಗ ನೋಡಿ, ನಾನೇ ಎಷ್ಟೊಂದು ಕನ್ನಡನ ಬಳಸ್ತೀನಿ. ಸೊ ಮಾತಾಡಬೇಕಾದ್ರೆ ನಾನು ಇಂಗ್ಲೀಷ್ ತುಂಬ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ಕಡಿಮೆ ಮಾಡಿ. ಇವಾಗ ನೋಡಿ, ನಾನು ಮಾತಾಡಬೇಕಾದ್ರೆ ಎಷ್ಟೊಂದು ವರ್ಡ್ಸು ಅಂತ ಇದ್ದೀನಿ. ಸೊ ಅಲ್ಲಿ ವರ್ಡ್ ಅನ್ನೋ ಪದ ಇಂಗ್ಲೀಷಲ್ಲಿ ಇದೆ. ಸೊ ಆವಾಗ ಅಲ್ಲಿ ಎಷ್ಟೊಂದು ಪದಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಬೇಕು. ಸೊ ಆದಷ್ಟು ನಾವು ಪ್ಯೂರ್ ಆಗಬೇಕು, ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿಬೇಕು. ಸೊ ಅದ್ರ ಮೇಲೆ ಗಮನ ಕೊಡಿ. ಸರ್ ನೀವು ಇವಾಗ ಏನು ಸರ್ ವರ್ಕ್ ಮಾಡ್ತಾ ಇದ್ದೀರಾ? ಎಲೆಕ್ಟ್ರಿಕಲ್. ನಾನು ರಿಟೈರ್ಡ್ KEB ಚೀಫ್ ಇಂಜಿನಿಯರ್. 5 ವರ್ಷ ಆಯ್ತು ರಿಟೈರ್ಡ್ ಆಗಿ. 5 years ಫ್ರೀ ಇವಾಗ. ಸರ್ RCB ಬಗ್ಗೆ ಒಂದು 2 ಮಾತಾಡಿ ಸರ್. ಯಾವುದು? RCB ಬಗ್ಗೆ. RCB ಯಾವುದು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಾನು ಅಷ್ಟು ಕ್ರಿಕೆಟ್ ಬಗ್ಗೆ ನೋಡಲ್ಲ ಸರ್. ಬೆಂಗಳೂರು ಬುಲ್ಸ್ ಅದೆಲ್ಲ ಕಬಡ್ಡಿ ನೋಡಲ್ಲ ಸರ್? ಏನೋ ಸ್ಪೋರ್ಟ್ಸ್. ಸರಿ ಸರ್.
ಸರ್ ಒಂದು ಬಾರಿ ಕರ್ನಾಟಕ ಮಾತೆ ಬಗ್ಗೆ ಏನಾದರೂ ಒಂದು 2 ಮಾತಾಡಿ ಸರ್. ಒಂದು ಯಾವುದಾದ್ರೂ ಒಂದು ನುಡಿ ಹೇಳಿ ಸರ್. ನಾವು ನುಡಿ ಏನಾದರೂ ಹಾಡು ಏನಾದರೂ ಆಡಿ ಸರ್. ನಾವು ಆಡುವ ನುಡಿಯೇ ಕನ್ನಡ ನುಡಿಯು, ಆಡಿ ಸರ್. ಆಡುವ ಭಾಷೆಯೇ ಕನ್ನಡ ನುಡಿ. ನಾವೆಂದೆಂದೂ ಕನ್ನಡವಾಗಿರಬೇಕು, ಕನ್ನಡದ ಜನಗಳನ್ನ ಅಭಿಮಾನ ಪಡಬೇಕು. ಒಳ್ಳೆ ರಾಜ್ಕುಮಾರ್ ಹಾಡಿದ್ರು ಸಾರು, ತುಂಬಾ ಇಷ್ಟ ಆಯ್ತು ನನಗೆ ಸರ್. ನಿಮ್ಮ ಹಾಡಿಕೆ ಆಡಿದಾಗ ತುಂಬಾ ಇಷ್ಟ ಆಯ್ತು ಸರ್ ನನಗೆ. ಅದು ರಾಜ್ಕುಮಾರ್ ಅವ್ರು ಹಾಡಿದ್ದು ತುಂಬ ಪ್ರೌಡ್ ಫೀಲ್ ಆಗ್ತಾ ಇದ್ದೀನಿ ನಾನು ಕನ್ನಡಿಗನಾಗಿರೋದಕ್ಕೆ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಮಾಡಿ ಸರ್. ನಿಮ್ಮ ಹೆಸರು ಇನ್ನೊಂದು ಬಾರಿ ಹೇಳಿ ಸರ್. ಚಿಕ್ಕನಂಜಪ್ಪ, ಎಲೆಕ್ಟ್ರಿಕಲ್ ಚೀಫ್ ಇಂಜಿನಿಯರ್ ಇನ್ KEB, served 34 years and retired now. ಸರ್ಗೆ ಒಂದು ಲೈಕ್ ಮಾಡಿ. ಸರ್ ನಿಮ್ಮ ಶಿವಮೊಗ್ಗ ಕಡೆ ಏನಾದರೂ ಬಂದರೆ ಸರ್ನ ಮೀಟ್ ಮಾಡಿ. ತುಂಬ ಒಳ್ಳೆಯವರು, ಚೆನ್ನಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ಹಾಯ್. ನಿಮ್ಮ ಹೆಸರು? ಶಶಿಕಲಾ. ಇವಾಗ ನಾನೊಂದು ಕೇಳ್ತೀನಿ, ನಿಮ್ಮ ಕ್ವಶನ್ ಕೇಳ್ತೀನಿ. ಸೊ ಬನ್ನಿ ಇಲ್ಲಿ ಬನ್ನಿ ಹೇಳ್ತೀನಿ. ಸೊ ತುಂಬ ಜನ ಆದರೆ ಒಂದು ಕರ್ನಾಟಕದವ್ರೆ ಕನ್ನಡನೇ ತುಂಬ ಯೂಸ್ ಮಾಡಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ. ಕನ್ನಡ ಮೊದಲು ಇರಬೇಕು, ನಮ್ಮ ತಾಯಿ ಭಾಷೆ ಕನ್ನಡದಲ್ಲೇ ಮಾತಾಡಬೇಕು. ಎಲ್ಲರೂ ನನ್ನ ಫ್ರೆಂಡ್ಸ್ಗೆ ಹೇಳೋದಷ್ಟೇ, ಕನ್ನಡನೇ ಮಾತಾಡಬೇಕು. ಒಬ್ಬೊಬ್ರಿಗೆ ಬರಲ್ಲ, ಬರ್ಲಿಲ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪನಾದ್ರು ಅಡ್ಜಸ್ಟ್ ಮಾಡಿ ಮಾತಾಡೋದು ಕಲಿಬೇಕು. ಕನ್ನಡ ಗೊತ್ತಿದ್ರು ಒಬ್ಬೊಬ್ರು ಇಂಗ್ಲೀಷಲ್ಲಿ ಮಾತಾಡೋದು. ಹೌದು, ಅಂಥವ್ರಿಗೆ ಹೇಳೋದು ನಮ್ಮ ಭಾಷೆ ಉಳಿಸಿ ಬೆಳೆಸಿ. ನಮ್ಮ ಕನ್ನಡ ಕಲಿಯೋದು ತುಂಬ ಈಸಿ. ಕನ್ನಡ ಏನು ಅಷ್ಟು ಸೊ ನಾನು ಮೇಯ್ನಾಗಿ ಏನು ಮಾತಾಡೋದಂದ್ರೆ ಇವಾಗ, ಸೊ ತುಂಬ ಜನ ಆದರೆ ಸೊ ನಿಮ್ಮಂಥವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಜಾಸ್ತಿ. ಏನು ಗೊತ್ತಾ, ನಾನು ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ ನೋಡಿ ಎಲ್ಲರಿಗೂ. ಸೊ ಎಲ್ಲರೂ ಹ್ಯೂಮನ್ಸು, ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಿ, ಪ್ರತಿಯೊಬ್ಬರ ಹತ್ರನೂ ಚೆನ್ನಾಗಿ ಮಾತಾಡಿ. ನಿಮ್ಮನ್ನು ಕಟ್ ಮಾಡಿದ್ರೂ ಬ್ಲಡ್ಡೇ ಬರೋದು, ಅವ್ರನ್ನ ಕಟ್ ಮಾಡಿದ್ರೂ ಬ್ಲಡ್ಡೇ ಬರೋದು. ಸೊ ಪ್ರತಿಯೊಬ್ಬರು ಮನುಷ್ಯರ ಥರನೇ ಒಂದು ನಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಡಿ. ಇಲ್ಲಿ ಬಂದಿದ್ರು ಅವರು ಎಷ್ಟು ಕ್ಲೀನಾಗಿ ಮಾತಾಡ್ತಾರೆ ಅಂದರೆ, ಇಲ್ಲಿಗೆ ಬಂದು ಫುಲ್ ಕ್ಲೀನಾಗಿ ನಾರ್ಮಲಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ಸೊ ಅದನ್ನು ಆ್ಯಡ್ ಮಾಡ್ತೀನಿ ನಿಮ್ಮ ಕ್ಲಿಪ್ಪನ್ನು ನೋಡಿ. ಸೊ ಆ ಥರ ಎಲ್ಲರಿಗೂ ಒಂದು ಕರೆಕ್ಟಾಗಿ ಒಂದು ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಹೆಸರು ಇನ್ನೊಂದು ಬಾರಿ ಹೇಳಿ. ಹರ್ಷಿತಾ. ನಿಮ್ಮ ಹೆಸರೇನು? ಶಶಿಕಲಾ. ಸೊ ಯಾವ ಥರ ಅನಿಸ್ತಿ ಜರ್ನಿ ಎಲ್ಲ? ಜರ್ನಿ ಖುಷಿ ಆಗ್ತಾ ಇದೆ. ಎಲ್ಲ ಹತ್ತಿದ್ರಿ ನೀವು? ನಾವು ಅರಸೀಕೆರೆಯಿಂದ ಅರಸೀಕೆರೆಯಲ್ಲಿ ಹತ್ತಿದ್ರಾ? ಸೊ ಯಾವ ಥರ ಅನಿಸ್ತು ಇದು? ಮತ್ತೆ ನಮ್ಮ ಹತ್ರ ಮಾತಾಡಲ್ಲ, ನಾವು ನಮ್ಮನ್ನ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರೆ ನಾವು ಫ್ರೆಂಡ್ಲಿಯಾಗಿ ಮಾತಾಡಿಸ್ತೀವಿ. 9 ರ್ಯಾಶ್ ಆಗಿ ಮಾತಾಡಿದ್ರೆ ನಾವು ರ್ಯಾಶ್ ಆಗಿ ಮಾತಾಡ್ತೀವಿ. ನಮ್ಮನ್ನ ಅಕ್ಕ ತಂಗಿ ಅಂತ ತಿಳ್ಕೊಂಡ್ರೆ ನಾವು ನಮ್ಮ ಅಣ್ಣ ತಮ್ಮದಿರು ಅಂತ ತಿಳ್ಕೊಂತೀವಿ. ನಾವು ಪ್ರೀತಿ ಬಯಸ್ತಿದೀವಿ ಹೊರತು. ಒಂದು ಹಾಡು ಹಾಡ್ತೀರಾ? ಕನ್ನಡ ಹಾಡು? ನನಗೆ ಹಾಡು ಬರಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ ಕಡೆಯಿಂದ ಅಷ್ಟ ಆಶಿಸ್ತೀವಿ. ಯಾರನ್ನು ದ್ವೇಷಿಸ್ಬೇಡಿ, ಎಲ್ಲಾರು ಪ್ರೀತಿಸ್ರಿ. ಪ್ರೀತಿಗಿಂತ ಬೇರೆ ಇನ್ನೊಂದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 10:09 ಆಗ್ತಾ ಇದೆ. ನೀವು ಅಲ್ಲಿ ಮುಂದೆ ನೋಡ್ತಾ ಇದ್ದೀರಾ. ಸೊ ಇವಾಗ ಟ್ರೈನ್ ಬಂದ್ಬಿಟ್ಟು ಒಂದು ಕಡೂರ್ಗಾದ್ರೆ ಬಂದಿದೆ. ಸೊ ನೋಡಿ, ಕಡೂರು ರೈಲ್ವೆ ಸ್ಟೇಷನ್ ಆದರೆ ಈ ಥರ ಕಾಣಿಸುತ್ತೆ ನಿಮಗೆ. ನೋಡಿ ಜನರೆಲ್ಲ ಯಾವ ಥರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮಳೆ ಆದರೆ ಬೀಳ್ತಾ ಇದೆ, ಇವಾಗ ನೋಡ್ಬೋದು ಯಾವ ಥರ ಬೀಳ್ತಾ ಇದೆ ಅಂತ ಮಳೆ. ಗೈಸ್ ಇವಾಗ ಟ್ರೈನ್ ಬಂದುಬಿಟ್ಟು ಒಂದು ಕಡೂರ್ಗಾದರೆ ಬಂದಿದೆ. ಸೊ ಕಡೂರಿಂದ ಬಿಟ್ಟಾದರೆ ಹೋಗ್ತಾ ಇದೆ. ಒಂದು 32 ಮಿನಿಟ್ಸ್ ಡಿಲೇದಲ್ಲಾದರೆ ಹೋಗ್ತಾ ಇದೆ ಟ್ರೈನ್ ಇವಾಗ. ಸೊ ನಾನು ಅವಾಗಲೇ ಹೇಳಿದ್ದೆ ನಿಮಗೆ ಒಂದು ಯಾವ್ಯಾವ ಸ್ಟಾಪ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಗೂಗಲಲ್ಲಿ ಚೆಕ್ ಮಾಡಿದೆ, ಈ ಟ್ರೈನ್ ಬಂದುಬಿಟ್ಟು ಒಂದು 11 ಸ್ಟಾಪ್ಸ್ ಆದರೆ ತೋರಿಸ್ತಾ ಇದೆ. ಸೊ ಇವಾಗ ಒಂದು ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ಆದರೆ ನಾನು ನೋಡಿದೆ. ಸೊ ಅದರಲ್ಲಿ ಬಂದುಬಿಟ್ಟು ಒಂದು 15 ಸ್ಟಾಪ್ಸ್ ಆದರೆ ತೋರಿಸ್ತಾ ಇದೆ. ಸೊ ನಾನು ಹೇಳ್ತೀನಿ ಯಾವ್ಯಾವ ಸ್ಟಾಪ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಮಾರ್ನಿಂಗ್ 6 ಗಂಟೆಗಾದರೆ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಮೈಸೂರಲ್ಲಿ. ಸೊ ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಆ ಕಡೆಯಿಂದ ಬರೋದಾದರೆ ಮೈಸೂರು ಬರುತ್ತೆ. ಸೊ ಮೈಸೂರಲ್ಲಾದರೆ 6 ಗಂಟೆಗಾದರೆ ಸ್ಟಾರ್ಟ್ ಆಗುತ್ತೆ ಟ್ರೈನ್ ಇದು. ಸೊ ಸೆಕೆಂಡ್ ಸ್ಟಾಪ್ ಬಂದುಬಿಟ್ಟು ಒಂದು ಕೃಷ್ಣರಾಜನಗರದಲ್ಲಾದರೆ ಸೆಕೆಂಡ್ ಸ್ಟಾಪ್ ಆದರೆ ಆಗುತ್ತೆ. ಸೊ ಅಲ್ಲಿ ಬಂದುಬಿಟ್ಟು 6:34ಗಾದರೆ ಬರಬೇಕಾಗಿದ್ದು ಟ್ರೈನ್ ಇವತ್ತು. ಸೊ ಒಂದು 34 ನಿಮಿಷ ಡಿಲೇ ಆದರೆ ಆಗಿದೆ ಇವತ್ತು ಅಲ್ಲಿಗೆ ಬರೋಕ್ಕೆ. ಮತ್ತು 7:23ಗಾದರೆ ಅಲ್ಲಿಗೆ ಟ್ರೈನ್ ಬಂತು. ಮತ್ತು ಮೂರನೇ ಸ್ಟಾಪ್ ಬಂದುಬಿಟ್ಟು ಹೊಳೆ ನರಸೀಪುರ ಅಂತ ಹೇಳ್ಬಿಟ್ಟು, ನರಸೀಪುರ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಬರಬೇಕಾಗಿರೋ ಟ್ರೈನ್ ಬಂದುಬಿಟ್ಟು 7:23ಗೆ. ಸೊ 43 ಮಿನಿಟ್ಸ್ ಡಿಲೇ ಆದರೆ ಆಗಿದೆ ಅಲ್ಲಿ. ಮತ್ತು 4ನೇ ಸ್ಟಾಪ್ ಬಂದುಬಿಟ್ಟು ಹಾಸನ ಜಂಕ್ಷನ್ನು. ಸೊ ಅಲ್ಲಿಗೆ 7:58ಗಾದರೆ ಒಂದು ಬರಬೇಕಾಗಿರೋ ಒಂದು ಟ್ರೈನು 8:30ಗಾದರೆ ಬಂದಿದೆ. ಸೊ ಅಲ್ಲಿ ಸುಮಾರು 38 ನಿಮಿಷ ಡಿಲೇ ಆದರೆ ಆಗಿದೆ ಅಲ್ಲಿ. ಮತ್ತು 5ನೇ ಸ್ಟಾಪು ಅರಸೀಕೆರೆ ಜಂಕ್ಷನ್ನು. ಮತ್ತು 6ನೇದು ಒಂದು ಕಡೂರು ಜಂಕ್ಷನ್ನು. ಕಡೂರು ಹತ್ರ ಕೂಡ ಬಂದುಬಿಟ್ಟು 31 ನಿಮಿಷ ಡಿಲೇ ಆದರೆ ಆಗಿದೆ. ಮತ್ತು 7ನೇ ಸ್ಟಾಪ್ ಬಂದುಬಿಟ್ಟು ಒಂದು ಬೀರೂರು ಜಂಕ್ಷನ್ ಅಂತ ಹೇಳ್ಬಿಟ್ಟು. ಮತ್ತು 8ನೇದು ತರೀಕೆರೆ ಅಂತ ಹೇಳ್ಬಿಟ್ಟು. ಗೈಸ್ ಇದೇನಾದರೂ ಒಂದು ಮಿಸ್ಟೇಕ್ ಆಗಿದ್ರೆ ಒಂದು ಕ್ಷಮಿಸಿ, ಯಾಕಂದರೆ ನನಗೆ ಗೊತ್ತಿಲ್ಲ ಇದು ಈ ರೂಟು.
ಸೊ ಏನಾದರೂ ವರ್ಡ್ಸ್ ಏನಾದರೂ ಗ್ರಾಮರ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಒಂದು ಕ್ಷಮಿಸಿ. ಮತ್ತು 9ನೇದು ಬಂದುಬಿಟ್ಟು ಭದ್ರಾವತಿ ಸ್ಟಾಪು. ಅಲ್ಲಿಗೆ 10:28 ಹೋಗಬೇಕು ಟ್ರೈನು. ನೋಡೋಣ 10:28 ಹೋಗುತ್ತೇನೋ ಅಂತ ಹೇಳ್ಬಿಟ್ಟು. ಸೊ ಒಂದು ಶಿವಮೊಗ್ಗ ಟೌನ್ ಬಂದುಬಿಟ್ಟು, ಆಮೇಲೆ 10ನೇ ಸ್ಟಾಪ್ ಬಂದುಬಿಟ್ಟು ಒಂದು ಶಿವಮೊಗ್ಗ ಟೌನು. ಸೊ ಅಲ್ಲಿಗೆ 11 ಗಂಟೆಗಾದರೆ ಹೋಗಬೇಕು. ಮತ್ತು 11ನೇ ಸ್ಟಾಪ್ ಬಂದುಬಿಟ್ಟು ಕುಂಸಿ ಅಂತ ಹೇಳ್ಬಿಟ್ಟು. ಸೊ 11:40 ಅಲ್ಲಿಗೆ ಹೋಗಬೇಕು ಟ್ರೈನು. ಮತ್ತು 12ನೇ ಬಂದುಬಿಟ್ಟು ಅರ್ಸಾಲ ಅಂತ ಹೇಳ್ಬಿಟ್ಟು, ಏನೋ ಗೊತ್ತಿಲ್ಲ, ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಅದು ಮೀನಿಂಗು. ಸೊ 11:40 ಹೋಗಬೇಕು ಅಲ್ಲಿಗೆ. ಮತ್ತು 13ನೇ ಸ್ಟಾಪ್ ಬಂದುಬಿಟ್ಟು ಆನಂದಪುರಂ ಅಂತ ಹೇಳ್ಬಿಟ್ಟು, ಅಲ್ಲಿಗೆ ಒಂದು 12:03 ಹೋಗುತ್ತೆ ಅಂದ್ಕೊಂಡಿದ್ದೀನಿ. 14ನೇ ಸ್ಟಾಪ್ ಬಂದುಬಿಟ್ಟು ಸಾಗರ ಅಂತ ಹೇಳ್ಬಿಟ್ಟು ಏನೋ ಇದೆ. ಸೊ 12:04 ಅಲ್ಲಿಗೆ ಹೋಗಬೇಕು. ಸೊ ಕೊನೆ ಸ್ಟಾಪ್ ಬಂದುಬಿಟ್ಟು ತಲಗುಪ್ಪ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದು ಮೈಸೂರಿಂದ ತಲಗುಪ್ಪಗಾದರೆ ಈ ಟ್ರೈನ್ ಅನ್ನೋದು ಸುಮಾರು 7 ಗಂಟೆ 43 ನಿಮಿಷ ಆದರೆ ಟ್ರಾವೆಲಿಂಗ್ ಟೈಮ್ ಆದರೆ ಅಷ್ಟಿದೆ. 7 ಗಂಟೆ 43 ನಿಮಿಷ ಆದರೂ ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ ಟ್ರೈನು. ಯಾಕಂದರೆ ಲೇಟ್ ಆಗೋದು, ಕೆಲವೊಂದು ಕಂಡೀಷನ್ಸ್ ಆದ್ರೆ ಇರುತ್ತೆ. ಸೊ ಆಪೋಸಿಟ್ ಟ್ರೈನ್ ಬರ್ತಾ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಟೈಮ್ ಆದರೆ ವೇಸ್ಟ್ ಆಗುತ್ತೆ. ಮತ್ತು ಕೆಲವೊಂದು ಸ್ಟಾಪ್ಸಲ್ಲಿ ಅದರ ಸ್ವಲ್ಪ ನಿಲ್ಲಿಸ್ಬಿಟ್ಟಿರ್ತಾನೆ. ಸೊ ಅದಕ್ಕಾದರೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅದನ್ನೇ ನೀವೇನು ಮೈಂಡಲ್ಲಿ ಇಟ್ಕೊಬೇಡಿ. ಸೊ ಆ ಥರ ಆಗುತ್ತೆ. ನೋಡಿದ್ರಲ್ವಾ ಈ ಜರ್ನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ಜರ್ನಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಸೊ ನನ್ನ ವೀಡಿಯೋಸ್ ಯಾವ ಥರ ಅನ್ಸುತ್ತೋ ನೋಡಿ. ನನ್ನ ಒಂದು ಪ್ರತಿ ವೀಡಿಯೋ ಅಲ್ಲ, ನನ್ನ ಒಂದು ನೆನಪುಗಳು ಇದು. ಸೊ ನೋಡಿ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 10:21 ಆಗ್ತಿದೆ. ಟ್ರೈನ್ ಬಂದುಬಿಟ್ಟು ಒಂದು ಬೀರೂರು ಒಂದು ಜಂಕ್ಷನ್ಗಾದರೆ ಬಂದಿದೆ. ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ ಜನರು ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ರೈಲ್ವೆ ಸ್ಟೇಷನಲ್ಲಿ ಆ್ಯಕ್ಚುಲ್ ರೈಲ್ವೆ ಸ್ಟೇಷನ್ ಈ ಕಡೆ ಬರುತ್ತೆ ನೋಡಿ, ಇಲ್ಲಿದೆ. ಆ ಕಡೆ ಒಂದು ಡಿವೈಡರ್ ಇದೆ ನೋಡಿ. ನೋಡಪ್ಪ, ಒಂದು ಬೀರೂರು ಜಂಕ್ಷನ್ ಅಂದರೆ ಈ ಥರ ಕಾಣಿಸುತ್ತೆ ನಿಮಗೆ ನೋಡಿ. ಇಂಜಿನ್ ಆದರೆ ಈ ಥರ ಒಂದು ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕಂದರೆ ಡಬಲ್ ಇಂಜಿನ್ಸ್ ಇರುತ್ತೆ ಕೆಲವೊಂದೆಲ್ಲ. ಗೈಸ್, ಇವಾಗ ಟ್ರೈನ್ ಬಂದುಬಿಟ್ಟು ಒಂದು ಶಿವಮೊಗ್ಗಗಾದರೆ ಬಂದಿದೆ, ನೀವು ನೋಡ್ಬೋದು. ಸೊ ಇವಾಗ 11:26 ಆದರೆ ಆಗ್ತಿದೆ ಟೈಮ್ ಬಂದುಬಿಟ್ಟು ಇವಾಗ. ಸೊ 11:26 ಆದರೆ ಆಗ್ತಾಯಿದೆ ಟೈಮು. ಬಟ್ ಒಂದು 26 ಮಿನಿಟ್ಸ್ ಆದರೆ ಡಿಲೇದಲ್ಲಾದರೆ ಹೋಗ್ತಾಯಿದೆ ಟ್ರೈನ್ ಇವಾಗ. ನೀವು ನೋಡ್ಬೋದು 26 ನಿಮಿಷ ಡಿಲೇದಲ್ಲಾದರೆ ಬರ್ತಾಯಿದೆ ಟ್ರೈನು. ಇವಾಗ 11:26 ಒಂದು ಟೈಮು. ಆ್ಯಕ್ಚುಲಾಗಿ ಬರಬೇಕಾಗಿರೋದು 11:01ಗೆ ಇಲ್ಲಿ ಬರಬೇಕಾಗಿರೋ ಟ್ರೈನು. ಸೊ ಒಂದು 26 ಮಿನಿಟ್ಸ್ ಡಿಲೇದಲ್ಲಾದರೆ ಬಂದಿದೆ. ಸೊ ನೋಡ್ಬೋದು ಶಿವಮೊಗ್ಗ ಯಾವ ಥರ ಕಾಣಿಸುತ್ತೆ ನಿಮಗೆ. ಮಲೆನಾಡು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದಂದರೆ ಇದೇ ಡಿಸ್ಟಿಕಲ್ಲಿ. ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇದೇ ಒಂದು ರೈಲ್ವೆ ಸ್ಟೇಷನು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಯಾವ ಥರ ಅನಿಸ್ತು ಒಂದು ಶಿವಮೊಗ್ಗದವರೆಲ್ಲ ಒಂದು ಕಾಮೆಂಟ್ ಮಾಡಿ. ಹಾಯ್, ನಿಮ್ಮ ಹೆಸರು? ಶಾನು ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ಯಾವ ಊರು ನಿಮ್ಮದು? ಎಲ್ಲಿ ಹತ್ತಿದ್ದೀರಿ ಟ್ರೈನಲ್ಲಿ? ಎಲ್ಲಿಗೆ ಹೋಗ್ತಾ ಇದ್ದೀರಿ ಇವಾಗ? ಏನು ವರ್ಕ್ ಮೇಲೆ ಹೋಗ್ತಾ ಇದ್ದೀರಾ? ಸೊ ಇವಾಗ ನಿಮ್ಮದು ತಮಿಳ್ ಕನ್ನಡ ಬರಲ್ವಾ ನಿಮಗೆ ಮಾತಾಡೋಕ್ಕೆ? ಕನ್ನಡ ತಮಿಳ. ಸೊ ತಮಿಳಲ್ಲಿ ಇವಾಗ ಸಪೋಸ್ ಇವಾಗ ನಾನು ಒಂದು ವೆಜಿಟೇಬಲ್ಸ್ ಏನಂತಾರೆ ತಮಿಳಲ್ಲಿ? ತರಕಾರಿ ಅಂತಾರ. ಸೊ ಇವಾಗ ಇನ್ನೊಂದೇನೋ ಒಂದು ಟ್ರೈನ್ ಏನಂತಾರೆ ತಮಿಳಲ್ಲಿ? ಊಟ ಮಾಡ್ತಾ ಇದ್ದೀನಿ. ಸಾಪಿಡ ನೆಕ್ಕೆ. ಇನ್ನೂ ಏನಾದರೂ ಕಲಿಸ್ಕೊಡಿ ನನಗೆ ತಮಿಳಲ್ಲಿ. ದೇವಸ್ಥಾನ ಏನಂತಾರೆ ತಮಿಳಲ್ಲಿ? ಕೋವಿಲ್. ಕೋವಿಲ್ ಎಲ್ಲ ಕೇಳಿದ್ದೀನಿ, ವರ್ಡ್ ಕೇಳಿದ್ದೀನಿ. ಸ್ಕೂಲ್ ಏನಂತಾರೆ? ಸ್ಕೂಲು ಅಂತಾರೆ, ಪಳ್ಳಿಕೂಡಂ ಅಂತಾರೆ. ಪಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಸ್ಕೂಲು, ಬಸ್ಸು, ಟ್ರೈನ್ ಈ ಥರನೇ ಯೂಸ್ ಮಾಡ್ತಾರಾ? ಸೊ ನಿಮ್ದೇನು ಪ್ಯಾಷನೇಟ್ ಏನು? ಏನರಲ್ಲಿ ಪ್ಯಾಷನ್? ನೀವು ಪ್ಯಾಷನೇಟ್ ಆಗಿದ್ದೀರಾ? ನಿಮ್ಗೇನು ಟ್ಯಾಲೆಂಟ್ ಇದೆ? ಏನು ಓದಿದ್ದೀರಾ? ಮಾಡಿದ್ದೀನಿ. ಟ್ಯಾಲೆಂಟ್ ಅಂದರೆ ನನ್ನ ಫ್ಯೂಚರಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ಮೇಕವರ್ ಆಗೋ ಒಂದು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇಷ್ಟ. ಬಟ್ ಇವಾಗ ಏನು ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ? ಏನಾದರೂ ಟ್ಯಾಲೆಂಟ್ ಇದೆ? ಆಡ್ತೀರಾ? ಏನಾದರೂ ಡ್ರಾಯಿಂಗ್ ಏನಾದರೂ ಬಿಡಿಸ್ತೀರಾ? ಆ ಥರ ಏನಿಲ್ಲ, ಬರುತ್ತೆ ಅಂದರೆ ಎಲ್ಲರಿಗೂ ಸಡರ್ ಅಂತ
ಆ ಥರ ಇಂಟ್ರೆಸ್ಟ್ ಏನಾದರೂ ಇರಬೇಕಲ್ವಾ, ಏನಾದರೂ ಟ್ಯಾಲೆಂಟ್. ಕತೆಗಳು ಹೇಳ್ತಾರೆ ಕೆಲವರು ಡ್ರಾಯಿಂಗ್ ಬಿಡಿಸ್ತಾರೆ. ಗೈಸ್ ನೋಡಿ ಗೈಸ್, ಇದೇನು ಸ್ಕ್ರಿಪ್ಟೆಡ್ ಅಲ್ಲ ಕಂಟೆಂಟು, ಇದೇನು ಸ್ಕ್ರಿಪ್ಟ್ ಅಲ್ಲ, ಇದು ಹೇಳ್ಕೊಟ್ಟಿರೋದಲ್ಲ. ಸೊ ಬೇಕಾದ್ರೆ ಅವ್ರನ್ನೇ ಕೇಳಿ, ಇದೇನಾದ್ರು ಸ್ಕ್ರಿಪ್ಟ್ ಇದೆಯಾ? ಹಾಂ, ನಾನು ಏನು ಹೇಳ್ಕೊಟ್ಟಿಲ್ಲ ಅವ್ರಿಗೆ, ನಾನು ಕೂಡ ಕೊರಿಯೋಗ್ರಾಫರೇ. ಸೊ ಅವ್ರಿಗೆ ಕೂಡ ಒಂದು ಡ್ಯಾನ್ಸ್ ಅಂದರೆ ಇಂಟ್ರೆಸ್ಟ್ ಇದೆಯಂತೆ, ಡ್ಯಾನ್ಸಲ್ಲಿ. ನೋಡಿದ್ರೆ ಗೈಸ್ ನಮ್ಮ ಟ್ಯಾಲೆಂಟ್ ಯಾರ್ಯಾರ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇನ್ನೂ ಏನಾದರೂ ಅದಕ್ಕೆ ಕ್ವಶನ್ಸ್ ಕೇಳೋಣ. ಸೊ ಇವಾಗ ಟ್ರೈನ್ ಹೋಗ್ತಾ ಇದೆ, ತಮಿಳಲ್ಲಿ ಏನಂತಾರೆ? ಟ್ರೈನ್ ಪೋಯಿನ್ ಇರ್ಕ, ಟ್ರೈನ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಬೆಳಗ್ಗೆ ಊಟ ಮಾಡಿಲ್ಲ. ನಾನು ಪಾಲಿಲ್ಲ ಸಾಪಿಡ್ಲೆ. ನಾನು ಕಾಲಿಲ್ಲ ಸಾಪಿಡ್ಲೆ. ಗೈಸ್ ತಮಿಳವ್ರು ಯಾರು ಇದ್ದಾರೆ ನೋಡ್ಕೊಳ್ಳಿ. ನಾನು ಕಾಲಿಲ್ಲ ಸಾಪಿಡ್ಲೆ. ಇಲ್ಲ ಗೈಸ್, ನಾನು ಬೆಳಗ್ಗೆ ತಿಂದೆ, ಅದಕ್ಕೇನಂತಾರೆ? ನಾನು ಕಾಲಿಲ್ಲ ಸಾಪಿಡೆ. ನೋಡ್ದ ಗೈಸ್ ಯಾವ ಥರ ಇರ್ತದೆ ಹೇಳ್ಬಿಟ್ಟು. ನಿಮ್ಗೆ ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್ ಇದು? ಟ್ರೈನ್ ಜರ್ನಿ ಯಾವ ಥರ ಅನಿಸ್ತಾ ಇದೆ? ಚೆನ್ನಾಗಿದೆ. ಒಂಥರ ಬೇಜಾರಾಗತ್ತೆ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಯಾರು ಮಾತಾಡ್ಸೋರು ಇರಲ್ಲ, ಒಂಥರ ಬೋರ್ ಆಗಿ ಫೀಲ್ ಆಗ್ತೀರಾ. ಸೊ ಇವಾಗ ಯಾವ ಥರ ಅನಿಸ್ತಾ ಇದೆ ನಮ್ಮ ಹತ್ರ ಮಾತಾಡ್ಕೊಂಡು ಇದೆಲ್ಲ ಕಮ್ಯುನಿಕೇಟ್ ಮಾಡಿ? ಚೆನ್ನಾಗಿತ್ತಾ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ ತುಂಬಾ ಖುಷಿ. ನನ್ನ ಮನಸ್ಸಲ್ಲಿ ಒಳ್ಳೆ ಒಂದು ಏನಾದರೂ ಒಂದು ವರ್ಡ್ ಹೇಳ್ತೀರಾ ಕರ್ನಾಟಕದ ಬಗ್ಗೆ? ಏನಾದರೂ ಒಂದು ಐ ಲವ್ ಕನ್ನಡ, ಕರ್ನಾಟಕ. ಮತ್ತೆ ನಾನು ಏನೋ ಒಂದು ವರ್ಡ್ ಹೇಳ್ಕೊಡ್ತೀನಿ, ಹೇಳ್ತೀರಾ? ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ. ಅದ್ರ ಮೀನ್ಸ್ ಸಿರಿಗನ್ನಡಂ ಗೆಲ್ಗೆ ಅಂದ್ರೆ ಕನ್ನಡವೇ ಅಲ್ಲ, ಮತ್ತೆ ಕನ್ನಡನ ನಮ್ಮ ಬಾಳಲ್ಲಿ ಯೂಸ್ ಮಾಡ್ಕೊತೀವಿ, ನಮ್ಮ ಲೈಫ್ಗೆ ಬೇಕು ಕನ್ನಡ ಅಂತ ಹೇಳ್ಬಿಟ್ಟು, ಕನ್ನಡವೇ ಎಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಅದೊಂದಿದೆ. ಸೊ ಅಂದರೆ ಕನ್ನಡವೇ ನಿತ್ಯ, ಪ್ರತಿದಿನ ನಮ್ಗೆ ಕನ್ನಡ ಬೇಕು, ಕನ್ನಡವೇ ಒಂದು ಸತ್ಯ ಅಂತ ಹೇಳ್ಬಿಟ್ಟು. ಅಂದರೆ ಸೊ ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಜೊತೆ ಮಾತಾಡ್ಬೇಕಾದ್ರೆ ಯಾವ ಥರ ಅನಿಸ್ತಾ ಇದೆ ಇವಾಗ? ನನಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಟ್ರಾವೆಲ್ ಮಾಡುವಾಗ ಯಾರ ಜೊತೆಗೆ ನಾನು ಅಷ್ಟೆಲ್ಲ ಮಾತಾಡಲ್ಲ, ಫೋನ್ ನೋಡ್ಕೊಂಡು ಹೋಗ್ತಿದ್ದೆ. ಇವತ್ತು ನಮ್ಮನ್ನ ಕೇರ್ ಮಾಡಿ ಒಬ್ರು ತುಂಬಾ ಖುಷಿ ಆಯ್ತು. ಹಾರ್ಟ್ಲಿ ನನಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಥ್ಯಾಂಕ್ ಯು. ಟೈಮ್ ಬಂದುಬಿಟ್ಟು 12:38 ಆದರೆ ಆಗ್ತಾಯಿದೆ. ಸೊ ಟ್ರೈನ್ ಬಂದುಬಿಟ್ಟು ಅನಂತಪುರಂಗಾದರೆ ಬಂದಿದೆ, ಅನಂತಪುರಂ ರೈಲ್ವೆ ಸ್ಟೇಷನ್ಗಾದರೆ ಬಂದಿದೆ. ಸೊ ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಅನಂತಪುರಂ ರೈಲ್ವೆ ಸ್ಟೇಷನು. ಇವಾಗ ಟ್ರೈನ್ ಬಂದುಬಿಟ್ಟು ಒಂದು ಅನಂತಪುರಂ ಬಿಟ್ಟಾದರೆ ಮುಂದಕ್ಕಾದರೆ ಹೋಗ್ತಾ ಇದ್ವಿ. ಒಳ್ಳೆ ನೇಚರು, ಒಳ್ಳೆ ಕ್ಲೈಮೇಟು ನೋಡಿ, ಒಳ್ಳೆ ನೇಚರ್ ಜೊತೆ ಆದರೆ ಪ್ರಯಾಣ ಮಾಡ್ತಾಯಿದ್ದೀನಿ ಇವಾಗ. ಸಕ್ಕತ್ತಾಗಿದೆ. ಸುಮಾರು ಕಂಟಿನ್ಯೂಸ್ಸು ಒಂದು 6 ಅವರ್ ಆದರೆ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ. ಸೊ ಟೋಟಲಾಗಿ 7 ಅವರು 43 ನಿಮಿಷ ಟ್ರೈನಲ್ಲೇ 7 hours 43 minutes ಟ್ರೈನಲ್ಲೇ ಇರಬೇಕು. ಸೊ ಇವಾಗ ಸಕ್ಸಸ್ಫುಲಿ 6 hours ಆದರೆ ಕಂಪ್ಲೀಟ್ ಆಗಿದೆ. ಸೊ ನೀವು ನೋಡ್ಬೋದು ನೇಚರ್ ಜೊತೆ ಹೋಗ್ತಾ ಇದ್ದೀನಿ ನಾನು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸರ್ ಹಾಯ್ ಹಾಯ್, ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ಮೂರ್ತಿ ನಾಯಕ್. ಸೊ ಬೇಸಿಕಲಿ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ? ಬೇಸಿಗೆಲೆಲ್ಲ ಮೊದಲು ಮುಂಚೆ ಎಲ್ಲ ರೈಲ್ವೆ ಕೆಲಸ ಮಾಡಿವು. ಈಗ ಜಮೀನು ಕೆಲಸ, ಅದು ಕೆಳಗಡೆ ಈಗ ಜಮೀನು ಕೆಲಸ ಮಾಡ್ತಿದ್ದೀವಿ. ಭದ್ರ ಇಟ್ಕೊಳ್ಳಿ ಗಟ್ಟಿಯಾಗಿ. ಅಂದರೆ ರೈತರು ಇವಾಗ ನೀವು? ಈಗ ಪಕ್ಕ ರೈತರು. ಸೊ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇದೆ. ಊಟ ನಾಷ್ಟ ಮಾಡಿದ್ರೆ ಮಾರ್ನಿಂಗು? ಹಾಂ ಮಾಡಿದ್ರೆ. ನಿಮ್ಮ ಹೆಸರು ಇನ್ನೊಂದು ಬೇರೆ ಹೇಳಿ. ಮೂರ್ತಿ ನಾಯಕ್ ಬಿಟ್ರೆ ಬೇರೆ ಏನಿಲ್ಲ, ಕೃಷ್ಣಮೂರ್ತಿ ನಾಯಕ್. ಸರ್ ಹೆಸರು ಕೃಷ್ಣಮೂರ್ತಿ ನಾಯಕ್ ಅಂತ ಹೇಳ್ಬಿಟ್ಟು ರೈತರು.
ಸೊ ಯಾವ ಥರ ಅನಿಸ್ತಾ ಇದೆ ಈ ಜರ್ನಿ ನಿಮಗೆ, ಯಾವ ಥರ ಇದಾಗ್ತಿದೆ? ನಿಮಗೆ ಒಳ್ಳೇದು ಅನ್ಸಿದ್ರೆ ನಮಗೂ ಒಳ್ಳೇದು ಅನ್ಸುತ್ತೆ. ಸರ್ ಇವಾಗ ತುಂಬ ಜನರಾದ್ರೆ ಒಂದು ರೈಸನ್ನು ಚೆಲ್ತಾ ಇರ್ತಾರೆ ನಾರ್ಮಲ್ ಆಗಿ, ಮೇಯ್ನ್ ಆಗಿ ಅದು ದೇವಸ್ಥಾನಗಳಲ್ಲಿ, ತಪ್ಪು ಸರ್ ಅದು. ದೇವಸ್ಥಾನಗಳಲ್ಲೆಲ್ಲ. ಸೊ ಆ್ಯಸ್ ಎ ರೈತರಾಗಿ ಅಂದರೆ ನಾವು ರೈತರ ಮಕ್ಕಳೇ, ಅಂದರೆ ಅಪ್ಪ ಅವ್ರ ರೈತರು, ಅಪ್ಪ ಅವರು ಅವರಪ್ಪ ಅವ್ರ ರೈತರು. ಸೊ ರೈತರ ಫ್ಯಾಮಿಲಿದಲ್ಲಿ ನಾನು ಬಂದಿರೋದು. ಸೊ ನನ್ನ ರೈತರು ಅಂದರೆ ಅಗ್ರಿಕಲ್ಚರ್ ಅಷ್ಟೊಂದು ಗೊತ್ತಿಲ್ಲ. ಸೊ ಒಂದು ತುತ್ತು ಅನ್ನ ದುಡಿಬೇಕು ಅಂದ್ರೂ ಕೂಡ ಬಾರಿ ತುಂಬಾ ಕಷ್ಟ ಇದೆ ಮನುಷ್ಯನಿಗೆ. ನಾನು ಮಾತು ಹೇಳ್ತೀನಿ ನೋಡಿ, ಅದೇ ಒಂದು ತುತ್ತು ಅನ್ನ ಬಿಸಾಕದನ್ನ ಇನ್ನೊಬ್ಬನಿಗೆ ಕೊಟ್ಟು ಸಾಕಾರ ಮಾಡಿ ಅದು ದೇವ್ರು ಒಳ್ಳೇದು ಮಾಡ್ತಾನೆ. ನಾನು ಒಂದು ಸಿದ್ಧಗಂಗಾದ್ರೆ ಹೋಗಿದ್ದೆ. ಸೊ ಅಲ್ಲಿ ಒಂದು ತುತ್ತಿನ ಅನ್ನದಿಂದ ಎಷ್ಟೋ ಸಾವಿರಾರು ಜನರ ಶ್ರಮನೇ ಇದು ಅಡಗಿದೆ ಅಂತ ಒಂದು ವರ್ಡ್ ಹಾಕಿದ್ರು. ಸೊ ಆ ಪ್ರಕಾರ ನಾನು ಹೇಳೋದಷ್ಟೇ, ರೈಸನ್ನು ಎಲ್ಲೋ ಒಂದು ವೇಸ್ಟ್ ಮಾಡಬಾರ್ದು, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಅಂತ ಹೇಳ್ತೀನಿ. ಸೊ ನೀವು ಕನ್ನಡದಲ್ಲಿ ಒಂದು ಏನಾದರೂ ಒಂದು ಸಾಂಗ್ ಆಡ್ತೀರಾ? ಕನ್ನಡದಲ್ಲಿ ಸರ್ ನಮಗೆ ಗುರುಗಳು ಒಂದು ಮಾತು ಹೇಳಿದ್ರು, ಗುರುವಿನ ಮುಖದಿಂದ ಗುರುತು ಕಂಡವರಿಂದ ಗುರಿ ಕಂಡು ನೀ ಬಾಳು ಕುರಿಯೇ, ಪರಿವರ್ಣದ ಕುರಿಗಳ ಮೇಸುತ್ತ ಕುರುಬನ ನೀ ನೋಡು ಕುರಿಯೇ, ಹಾಳು ತೋಟಕ್ಕೆ ನೀರು ಎತ್ತಿದರು ಅಷ್ಟಯ್ಯ ಬೀಳು ಬಿದ್ದೈತಲ ಕುರಿಯೇ, ಪರಿವರ್ಣದ ಕುರಿಗಳ ಮೇಸುತ್ತ ಕುರುಬನ ನೀ ನೋಡು ಕುರಿಯೇ, ಬುದ್ಧಿ ಇಲ್ಲದೆ ನೀನು ಭುವನವ ತಿರುಗಲು ಒದ್ದಡಿ ಸಾಯಲೆ ಕುರಿಯೇ, ಆದರೆ ಆಯಿತೋ ಅದರವಾಯಿತೋ ಬಾಳಿಗೆ ಮನೆ ಸೇರು ಕುರಿಯೇ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು. ಗೈಸ್ ಸುಮಾರು ಒಂದು 7 ಅವರ್ ಮೇಲೆ ಆದರೆ ಜರ್ನಿ ಮಾಡಿದ್ದೀನಿ ಈ ಟ್ರೈನಲ್ಲಿ. ಸೊ 7 ಅವರ್ ಜರ್ನಿ ಆದಮೇಲೆ ಇವಾಗ ಒಂದು ಟೈಮ್ ಬಂದುಬಿಟ್ಟು 1:25 ಆದರೆ ಆಗ್ತಾಯಿದೆ. ಸೊ ಇವಾಗ ಎಷ್ಟೊತ್ತಿಗೆ ಬರಬೇಕಾಗಿರೋ ಟ್ರೈನ್ ಅಂದರೆ ಒಂದು 5ಕ್ಕೆ ಬರಬೇಕಾಗಿರೋದು. ಸೊ ಒಂದು 20 ನಿಮಿಷ ಡಿಲೇ ಆದರೆ ಆಗಿದೆ ಈ ಟ್ರೈನು. ಸೊ ನೀವು ನೋಡ್ಬೋದು ಗೈಸ್, ಯಾವತ್ತೂ ಒಂದು ಡಿಲೇ ಆಗಿರೋದನ್ನು ನೀವು ಬ್ಯಾಡಾಗಿ ಒಂದು ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾಕಂತ ಹೇಳಿದ್ರೆ ಕೆಲವೊಂದು ಗ್ಲಿಚಸ್ ಆಗುತ್ತೆ. ಏನಂತ ಹೇಳಿದ್ರೆ ಒಂದು ಆಪೋಸಿಟ್ ಟ್ರೈನ್ ಬರುತ್ತೆ. ಸೊ ಆವಾಗ ಆಪೋಸಿಟ್ ಟ್ರೈನ್ ಬರಬೇಕಾದ್ರೆ ಸ್ವಲ್ಪ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಆ ಥರ ಏನೋ ಒಂದು ಮತ್ತು ಸ್ಟಾಪ್ ಹತ್ರ ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ಲಿಸಿರ್ತಾರೆ. ಸೊ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಏನೋ ಒಂದು ಬ್ಯಾಡಾಗಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ, ನಮ್ಮ ಇಂಡಿಯನ್ ರೈಲ್ವೇಸ್ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅರ್ಥ ಆಯ್ತಲ್ವಾ? ಸೊ ಆ ಥರ ಒಂದು ಪ್ರಾಬ್ಲಮ್ಸ್ ಆದರೆ ಆಗುತ್ತೆ. ಸೊ ಈ ಒಂದು ಜರ್ನಿ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಒಂದು ಒಳ್ಳೆ ಕಂಟೆಂಟನ್ನು ಶೂಟ್ ಮಾಡ್ತಾನೆ ಇರ್ತೀನಿ ನಿಮಗೋಸ್ಕರ. ಒಳ್ಳೆ ಒಂದು ವೀಡಿಯೋಸನ್ನು ಬರ್ತಾ ಇರುತ್ತೆ.